ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬಯಾಲಜಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆದಂಥ ಪಾಠವನ್ನು ಓದೋಣ. ಸೊ ಅದ್ಯಾವುದು ಅಂದರೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂದರೆ ಕನ್ನಡದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂಥೇಳಿ ಕರೀತಾರೆ. ಸೊ ಈ ಚಾಪ್ಟ್ರಲ್ಲಿ ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಬೋತ್ ಪ್ಲ್ಯಾಂಟ್ಸ್ ಹಾಗೆ ಎನಿಮಲ್ಸ್, ಸೊ ಈ ಎರಡೂ ಆರ್ಗ್ಯಾನಿಸಮ್ಗಳಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಈ ಒಂದು ಸಿಲೆಬಸ್ಸಲ್ಲಿ ನಮಗೆ ಫಸ್ಟ್ ಇರುವಂಥದ್ದು ಎನಿಮಲ್ಸ್ಗಳಲ್ಲಿ ಯಾವ ರೀತಿಯಾದ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಇದೆ ಅಂಥೇಳಿ. ಸೊ ಈ ಚಾಪ್ಟ್ರನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬ್ರೀಫ್ ಇಂಟ್ರಡಕ್ಷನ್ ತಗೊಳ್ಳೋಣ. ಈಗಾಗಲೇ ನಾವು ಬಯಾಲಜಿಗೆ ಸಂಬಂಧಪಟ್ಟಂಥ ಇನ್ನೊಂದು ಚಾಪ್ಟರ್ ಲೈಫ್ ಪ್ರೋಸೆಸ್ ಚಾಪ್ಟರ್ನ ಆಲ್ರೆಡಿ ಮುಗಿಸಿದ್ದೀವಿ. ಸೊ ನೀವು ಆ ಲೈಫ್ ಪ್ರೋಸೆಸ್ ಚಾಪ್ಟ್ರಲ್ಲಿ ಕೆಲವೊಂದು ಲೈಫ್ ಪ್ರೋಸೆಸ್ಗಳನ್ನು ಈ ವರ್ಷ ಕಲ್ತಿದ್ರಿ. ಫಾರ್ ಎಕ್ಸಾಂಪಲ್ ಡೈಜೆಷನ್ ಇರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅಥವಾ ಎಕ್ಸ್ಕ್ರೇಷನ್. ಸೊ ಈ ಒಂದು ಪ್ರಮುಖವಾದ 3 ಲೈಫ್ ಪ್ರೋಸೆಸ್ಗಳನ್ನು ನೋಡಿರ್ತೀವಿ ಮತ್ತು ನಾವು ಕಲ್ತಿದ್ದೀವಿ. ಅದ್ರ ಜೊತೆಗೆ ಹಿಂದಿನ ತರಗತಿಗಳಲ್ಲಿ ಅಂದರೆ 8, 9 ಹಾಗೆ 7ನೇ ತರಗತಿಗಳಲ್ಲಿ ಬೇರೆ ಬೇರೆ ಲೈಫ್ ಪ್ರೋಸೆಸ್ಗೆ ಸಂಬಂಧಪಟ್ಟಂಥ ವಿಷಯಗಳು, ಫಾರ್ ಎಕ್ಸಾಂಪಲ್ ರೆಸ್ಪಿರೇಷನ್ ಇರ್ಬೋದು, ಗ್ರೋತ್ ಇರ್ಬೋದು, ಇವೆಲ್ಲವನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಒಂದು ಸಿಂಪಲ್ ಆದಂಥ ಒಂದು ಕಾನ್ಸೆಪ್ಟ್ ಇದೆ, ದ್ಯಾಟ್ ಈಸ್ ಗ್ರೋತ್ ಹಾಗೂ ಮೂವ್ಮೆಂಟ್ ಅಂಥೇಳಿ. ಸೊ ನೋಡೋಣ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಗ್ರೋತ್ ಆ್ಯಂಡ್ ಮೂವ್ಮೆಂಟ್. ಸೊ ಯಾವುದೇ ಒಂದು ಜೀವಿಗೆ ನಾವು ಲೈಫ್ ಇದೆ ಅಥವಾ ವೆದರ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸಸ್ ಆರ್ ಆರ್ಗ್ಯಾನಿಸಮ್ ಈಸ್ ಹ್ಯಾವಿಂಗ್ ಎ ಲೈಫ್ ಅಥವಾ ಅ ಲೈವ್ ಸ್ಪೀಶೀಸ್ ಅಂತ ಹೇಳಬೇಕು ಅಂದರೆ ದೇ ಶುಡ್ ಫಾಲೋ ಅ ಸರ್ಟೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಲೈಕ್ ಅದು ರೆಸ್ಪಿರೇಷನ್ ಇರಬೇಕು, ಅಥವಾ ರಿಪ್ರೊಡಕ್ಷನ್ ಇರಬೇಕು, ಡೈಜೆಷನ್ ಇರಬೇಕು, ಸರ್ಕ್ಯುಲೇಷನ್ ಇರಬೇಕು, ಆ ಒಂದು ಆರ್ಗ್ಯಾನಿಸಮಲ್ಲಿ ಎಕ್ಸ್ಕ್ರೀಷನ್ ಇರಬೇಕು ಆ್ಯಂಡ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್. ಸೊ ಈ ಎಲ್ಲ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೇಳ್ತೀವಿ. ಅದೇ ರೀತಿಯಾದಂಥ ಒಂದು ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು? ಲೈಕ್ ಮೂವ್ಮೆಂಟ್. ಸೊ ಈ ಮೂವ್ಮೆಂಟ್ ಇದೆ ಅಂತಂದರೆ ಸೊ ವಿ ಕ್ಯಾನ್ ಕನ್ಸಿಡರ್ ದಟ್ ಪಾಯಿಂಟ್ ಕಮ್ ಅಂಡರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗ್ಯಾನಿಸಮ್ಸ್ ದಟ್ಸ್ ಹ್ಯಾವಿಂಗ್ ಎ ಲೈಫ್. ಅಂದರೆ ಮೂವ್ಮೆಂಟ್ ಇತ್ತು ಅಂತಂದರೆ ಸೊ ಆ ಒಂದು ವಸ್ತುವಿಗೆ ನಾವು ಜೀವ ಇದೆ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಸೊ ದ್ಯಾಟ್ ಏನು ಪರ್ಟಿಕ್ಯುಲರ್ ಟರ್ಮಿನಾಲಜಿ ಇದೆಯಲ್ಲ, ಅದು ಎಲ್ಲ ಸಂದರ್ಭದಲ್ಲೂ ಅಪ್ಲೈ ಆಗಲ್ಲ. ಯಾಕೆ ಅಂತಂದರೆ ಈಗ ನೋಡಿ, ನಾನು ಕೆಲವೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಸೀಡ್ ಇದೆ, ನಾವು ಆ ಸೀಡನ್ನು ನೀವು ಭೂಮಿಯಲ್ಲಿ ಸೋ ಮಾಡ್ತೀರಾ. ಓಕೆ, ಆಗೇನಾಗುತ್ತೆ ವಿತಿನ್ ಎ ಫ್ಯೂ ಡೇಸಲ್ಲಿ ಆ ಒಂದು ಸೀಡಲ್ಲಿ ನಮಗೆ ಮೂವ್ಮೆಂಟ್ ಕಾಣುತ್ತೆ ಅಲ್ವಾ. ಲೈಕ್ ರ್ಯಾಡಿಕಲ್ಸ್ ಓಪನ್ ಆಗುತ್ತೆ. ಸೊ ಓಪನ್ ಆಗಿಬಿಟ್ಟು ಅಲ್ಲಿ ಸೀಡ್ಲಿಂಗ್ಸ್ ಅಂದರೆ ಲೈಕ್ ಸಮ್ ಪಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ದ ಸಾಯಿಲ್ ಇರ್ಬೋದು, ಅದನ್ನು ನಾವು ರೂಟ್ ಅಂತೀವಿ. ಆ್ಯಂಡ್ ಸಮ್ ಸ್ಮಾಲ್ ಸ್ಯಾಪ್ಲಿಂಗ್ಸ್ ಏನಾಗುತ್ತೆ ಮೂವಿಂಗ್ ಅಪ್ವರ್ಡ್ಸ್ ಅಲ್ವಾ, ಭೂಮಿಯಿಂದ ಮೇಲೆ ಬರುತ್ತೆ, ನಾವು ಅದನ್ನು ಶೂಟ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ದಟ್ ಈಸ್ ನಥಿಂಗ್ ಬಟ್ ಅ ಮೂವ್ಮೆಂಟ್. ಸೊ ಆ ಮೂವ್ಮೆಂಟ್ ದ್ಯಾಟ್ ಲೀಡ್ಸ್ ಟು ದ ಗ್ರೋತ್ ಆಫ್ ಎನ್ ಆರ್ಗ್ಯಾನಿಸಮ್. ಸೊ ಹಾಗಾಗಿ ಮೂವ್ಮೆಂಟಿಂದ ಗ್ರೋತ್ ಆಗ್ತಾ ಇದೆ. ಸೊ ಗ್ರೋತ್ ಆಗ್ತಾ ಇದೆ ಅಂತಂದರೆ ಸೊ ಆಬ್ವಿಯಸ್ಲಿ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಈಸ್ ಹ್ಯಾವಿಂಗ್ ಎ ಲೈಫ್ ಅಂತ ಹೇಳ್ತೀವಿ. ಆದರೆ ದ್ಯಾಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ಆಲ್ ದ ಕೇಸಸ್. ಈಗ ಒಂದು ಕ್ಯಾಟ್ ಚೇಸ್ ಮಾಡ್ತಾ ಇದೆ, ಯಾವುದಕ್ಕೆ? ಒಂದು ಮೌಸನ್ನು ಅಥವಾ ಒಂದು ರ್ಯಾಟನ್ನು ಏನು ಮಾಡ್ತಾ ಇದೆ, ಅದು ಚೇಸ್ ಮಾಡ್ತಾ ಇದೆ. ಅಂದರೆ ಅಲ್ಲಿ ಕ್ಯಾಟ್ ಏನು ತೋರಿಸ್ತಾ ಇದೆ? ಮೂವ್ಮೆಂಟ್ ತೋರಿಸ್ತಾ ಇದೆ. ಈವನ್ ದ ರ್ಯಾಟ್ ಕೂಡ ಏನಾಗ್ತಾ ಇದೆ? ಮೂವ್ ಆಗ್ತಾ ಇದೆ. ಸೊ ಕ್ಯಾಟ್ ಈಸ್ ಮೂವಿಂಗ್ ಡ್ಯೂ ಟು ದ ಹಂಟಿಂಗ್ ಆಫ್ ಇಟ್ಸ್ ಪ್ರೇ ಅಲ್ವಾ. ಹಾಗೆ ರ್ಯಾಟ್ ಈಸ್ ಮೂವಿಂಗ್ ಡ್ಯೂ ಟು ಸೇಫ್ ಗಾರ್ಡ್ ದೇರ್ ಲೈಫ್. ಸೊ ಅಲ್ಲಿ ಮೂವ್ಮೆಂಟ್ ಇದೆ, ಕ್ಯಾಟು ಮೂವ್ಮೆಂಟನ್ನು ತೋರಿಸ್ತಾ ಇದೆ, ಇನ್ ದ ಸೇಮ್ ಟೈಮ್ ರ್ಯಾಟ್ ಕೂಡ ಏನಾಗ್ತಾ ಇದೆ? ಮೂವ್ಮೆಂಟ್ ತೋರಿಸ್ತಾ ಇದೆ. ಬಟ್ ವಿ ಕೆನಾಟ್ ಸೇ ದ್ಯಾಟ್ ಈಸ್ ಎ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್ ಆರ್ಗ್ಯಾನಿಸಮ್, ಅಥವಾ ಅದನ್ನು ಗ್ರೋತ್ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಅದೇ ಥರ ನೀವು ದನಗಳನ್ನು ನೋಡ್ಬೋದು. ಸೊ ಅವು ಎಲ್ಲ ತಿಂದು ಆಗಿ ಒಂದು ಕಡೆ ಕೂತಾಗ ಏನು ಮಾಡ್ತಿರುತ್ತೆ? ಕಡ್ಡಿಂಗ್ ಮಾಡ್ತಿರುತ್ತಲ್ವ, ಬಾಯಿಯನ್ನು ಅಂದರೆ ಶೇಕ್ ಮಾಡ್ತಾ ಇರುತ್ತೆ. ಅಂದರೆ ತಾನು ಏನು ತಿಂದಿರುತ್ತೋ ಅದನ್ನೇನು ಮಾಡ್ತಿರುತ್ತೆ? ಅದು ಮೆಲ್ಕ್ ಹಾಕ್ತಾ ಇರುತ್ತೆ. ಅಂದರೆ ಅಲ್ಲಿಗೆ ಅದ್ರದ್ದು ಮೌತ್ ಪಾರ್ಟ್ ಏನಾಗ್ತಾ ಇದೆ? ಮೂವ್ಮೆಂಟ್ ಆಗ್ತಾ ಇದೆ. ಸೊ ಮೂವ್ಮೆಂಟ್ ಆಗ್ತಾ ಇದೆ ಅಂದ ಕೂಡಲೇ ಅದನ್ನ ಏನಂತ ಹೇಳಲಿಕ್ಕಾಗಲ್ಲ? ಗ್ರೋತ್ ಅಂತ ಹೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಹಾಗಾದರೆ ಈ ಚಾಪ್ಟ್ರಲ್ಲಿ ನಾವು ಏನನ್ನು ಓದ್ತಾ ಇದ್ದೀವಿ? ಈಗ ಆ ಮೂವ್ಮೆಂಟನ್ನ ನಾವು ಗ್ರೋತ್ ಅಲ್ಲ ಅಂತ ಹೇಳ್ತಾ ಇದ್ದೀವಿ ಅಂದರೆ ಹಾಗಾದರೆ ಏನಂತೀವಿ ಅದಕ್ಕೆ?
ಎಸ್. ಸೊ ಈ ಚಾಪ್ಟ್ರಲ್ಲಿ ನಾವು ನೋಡ್ತಿರುವಂಥದ್ದು ಈ ರೀತಿಯ ಕೆಲವೊಂದು ಸಿಚುವೇಶನ್ಸ್ಗಳನ್ನು, ಕೆಲವೊಂದು ಎನ್ವಿರಾನ್ಮೆಂಟಲ್ ಚೇಂಜಸ್ಗಳಿಗೆ ನಾವು ಅಂದರೆ ಆರ್ಗ್ಯಾನಿಸಮ್ಸ್ ಗಿವಿಂಗ್ ದ ರೆಸ್ಪಾನ್ಸಸ್ ಅಲ್ವಾ. ಸೊ ಅದನ್ನೇ ನಾವಿಲ್ಲಿ ಅದನ್ನು ಗ್ರೋತ್ ಅಂತ ಹೇಳಲ್ಲ, ಏನಂತ ಕರಿತೀವಿ ಅದನ್ನು, ರೆಸ್ಪಾನ್ಸಸ್ ಟು ದ ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತೀವಿ. ಸೊ ದ್ಯಾಟ್ ರೆಸ್ಪಾನ್ಸಸ್ ಸಮ್ಟೈಮ್ ಇಟ್ ಈಸ್ ಅ ಪಾಸಿಟಿವ್ ಇರ್ಬೋದು ಅಥವಾ ಸಮ್ಟೈಮ್ ಇಟ್ ಈಸ್ ಅ ನೆಗೆಟಿವ್ ರೆಸ್ಪಾನ್ಸಸ್ ಇರ್ಬೋದು. ಬಟ್ ದ ಆರ್ಗ್ಯಾನಿಸಮ್ಸ್ ಹ್ಯಾಸ್ ಟು ಗಿವ್ ದ ರೆಸ್ಪಾನ್ಸಸ್ ಟು ದ ಚೇಂಜಸ್ ವಿಚ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ದ ಎನ್ವಿರಾನ್ಮೆಂಟ್. ಸೊ ಇವಾಗ ಅಲ್ಲಿ ಕ್ಯಾಟ್ ಏನು ಮಾಡ್ತಾ ಇದೆ ಅಂತಂದರೆ ಎನ್ವಿರಾನ್ಮೆಂಟಲ್ಲಿ ಅದು ಮೌಸನ್ನು ನೋಡ್ತು. ಸೊ ಅಲ್ಲಿ ಚೇಂಜಸ್ ಆಯಿತು, ಆ ಪರ್ಟಿಕ್ಯುಲರ್ ಅದು ಇದ್ದಂಥ ಎನ್ವಿರಾನ್ಮೆಂಟಲ್ಲಿ ಒಂದು ಚೇಂಜಸ್ ಆಯಿತು ಅಲ್ವಾ. ಒಂದು ರ್ಯಾಟ್ ಅಲ್ಲಿಗೆ ಬಂತು, ಆಗ ಅದು ರೆಸ್ಪಾಂಡ್ ಮಾಡುತ್ತೆ ಏನಂತ, ಸೊ ದಟ್ ಈಸ್ ಕ್ಯಾಚಿಂಗ್ ಹೋಲ್ಡ್ ಆಫ್ ದಟ್ ರ್ಯಾಟ್ ಅಲ್ವಾ. ಸೊ ಅದು ರೆಸ್ಪಾನ್ಸಸ್. ಅದೇ ಥರ ರ್ಯಾಟ್ ಏನು ಮಾಡುತ್ತೆ, ಯಾವಾಗ ಇದು ಚೇಸ್ ಮಾಡ್ಕೊಂಬರುತ್ತೋ ತನ್ನ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ ಅದು ಏನು ಮಾಡುತ್ತೆ, ಅಲ್ಲಿ ರನ್ ಮಾಡುತ್ತೆ, ಓಡ್ ಹೋಗಿ ಅದು ಬಚಾವಾಗುತ್ತೆ. ದ್ಯಾಟ್ ಮೀನ್ಸ್ ದ ರ್ಯಾಟ್ ಈಸ್ ಆಲ್ಸೋ ಶೋಯಿಂಗ್ ದ ರೆಸ್ಪಾನ್ಸಸ್ ಟು ದ ಚೇಂಜಸ್ ವಿಚ್ ಇಸ್ ಟೇಕನ್ ಪ್ಲೇಸ್ ಇನ್ ದ ಎನ್ವಿರಾನ್ಮೆಂಟ್ ಅಲ್ವಾ. ಸೊ ಈ ರೀತಿಯಾಗಿ ಅಂದರೆ ಆ ಒಂದು ರೆಸ್ಪಾನ್ಸಸ್ಸಿಂದ ಆರ್ಗ್ಯಾನಿಸಮ್ಗೆ ಪ್ಲೆಷರ್ ಆಗುತ್ತೆ, ಅಂದರೆ ಖುಷಿ ಸಿಗ್ಬೋದು, ಅಥವಾ ತನ್ನ ಲೈಫನ್ನು ಸೇಫ್ ಗಾರ್ಡ್ ಮಾಡುತ್ತೆ, ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿ ಅಲ್ಲಿ ನಡೆಯುತ್ತೆ. ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ ಅಥವಾ ಆ್ಯಕ್ಷನ್ ಏನು ನಡೀತಾ ಇದೆಯಲ್ಲ, ಈ ಆ್ಯಕ್ಷನನ್ನು ಅಥವಾ ಈ ಆ್ಯಕ್ಟಿವಿಟಿಯನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅಥವಾ ಅದು ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೋಆರ್ಡಿನೇಟ್ ಆಗ್ತಾ ಇದೆ ಅಂತ ಓದುವಂಥ ಚಾಪ್ಟರ್ ಯಾವುದು, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಇಲ್ಲಿ ನಾವು ಲೋವರ್ ಆರ್ಗ್ಯಾನಿಸಮ್ಸ್ಗಳ ಬಗ್ಗೆ ಅಥವಾ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಗಳ ಬಗ್ಗೆ ಓದ್ತಾ ಇಲ್ಲ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ವಿಚ್ ಇಸ್ ಟೇಕನ್ ಪ್ಲೇಸ್ ಇನ್ ಅ ಹೈಯರ್ ಆರ್ ಎ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್. ಓಕೆ. ಸೊ ಈ ಹೈಯರ್ ಅಥವಾ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮಲ್ಲಿ ಈ ಒಂದು ಆ್ಯಕ್ಷನನ್ನು ನೋಡ್ಕೊಳ್ಳೋದಕ್ಕಂತಾನೆ ಸ್ಪೆಷಲ್ ಸೆಟ್ ಆಫ್ ಟಿಶ್ಯೂಸ್ಗಳಿರುತ್ತೆ. ಸೊ ಆಲ್ ದೋಸ್ ಟಿಶ್ಯೂಸ್ ಪರ್ಫಾರ್ಮ್ ದ ಆ್ಯಕ್ಟಿವಿಟೀಸ್ ಆಫ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಓಕೆ ವೆಲ್. ಸೊ ಈಗ ನಾವು ಆ್ಯಕ್ಚುಲ್ ಆದಂತಹ ಲೆಸನ್ನ ಸ್ಟಡಿ ಮಾಡೋಣ. ಸೊ ಇಲ್ಲಿ ಫಸ್ಟು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ವಿಚ್ ಇಸ್ ಟೇಕನ್ ಪ್ಲೇಸ್ ಇನ್ ಅ ಎನಿಮಲಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರೋಸೆಸ್ ನಡೆಯುತ್ತೆ ಅಂಥೇಳಿ ನೋಡೋಣ. ಸೊ ಎನಿಮಲ್ಸ್ ಅಂದ ಕೂಡಲೇ ಇದು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್. ಸೊ ಈ ಎನಿಮಲ್ಗಳಲ್ಲಿ ಈ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥವ್ರು ಯಾರು ಅಂದರೆ ದಟ್ ಈಸ್ ದ ನರ್ವಸ್ ಸಿಸ್ಟಮ್ ಆ್ಯಂಡ್ ದ ಮಸಲ್. ಓಕೆ. ಸೊ ಇಲ್ಲಿ ಎನಿಮಲ್ಸಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನ ನೋಡೋದು ಯಾವುದು, ನರ್ವಸ್ system and also the muscle. Okay, these two are the important structures which is taken part in the activities of control and coordination. Okay, ಸೊ ಹಾಗಾದರೆ ಫಸ್ಟ್ ನಾವು ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಈ ಒಂದು ನರವ್ಯೂಹ ಈ ಒಂದು ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ನಲ್ಲಿ ಕೆಲಸ ಮಾಡುತ್ತೆ ಅಂಥೇಳಿ. ಇಲ್ಲಿ ನರ್ವಸ್ ಸಿಸ್ಟಮನ್ನು ತಿಳ್ಕೊಳ್ಳುವಾಗ ಇಲ್ಲಿ ಒಂದು ಡ್ರಾಯಿಂಗ್ ಇದೆ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಡ್ರಾಯಿಂಗ್ ಇದೆ. ನಾವು ಅದನ್ನು ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಈ ಪ್ರಕೃತಿಯಲ್ಲಿ ನಮ್ಮ ಈ ಎನ್ವಿರಾನ್ಮೆಂಟಲ್ಲಿ ಏನೇನು ಬದಲಾವಣೆ ಆಗುತ್ತೋ ಆ ಎಲ್ಲ ಬದಲಾವಣೆಗಳನ್ನು ನಮ್ಮ ಸೆನ್ಸರಿ ಆರ್ಗನ್ಗಳು ಏನು ಮಾಡುತ್ತೆ, ಅದನ್ನು ಆ್ಯಸ್ ಎ ರಿಸೆಪ್ಟರ್ ಆಗಿ ಕೆಲಸ ಮಾಡುತ್ತೆ. ಆ ಎಲ್ಲ ಏನು ಆ್ಯಕ್ಷನ್ಸ್ಗಳನ್ನು ಏನು ಮಾಡುತ್ತೆ, ಅದು ರಿಸೀವ್ ಮಾಡ್ಕೊಳ್ಳುತ್ತಲ್ವ. ಲೈಕ್ ವಿತ್ ದ ಹೆಲ್ಪ್ ಆಫ್ ದ ಐ ವಿ ಆರ್ ಸೀಯಿಂಗ್, ವಿತ್ ದ ಹೆಲ್ಪ್ ಆಫ್ ದ ನೋಸ್ ವಿ ಆರ್ ಫೀಲಿಂಗ್ ಅಲ್ವಾ, ಸ್ಮೆಲ್ ತೊಗೊತೀವಿ. ಅದೇ ಥರ ಟಂಗ್ ಮೂಲಕ ಆ ಟೇಸ್ಟನ್ನ ನಾವು ಫೀಲ್ ಮಾಡ್ತೀವಿ. ಹಾಗೆ ಚರ್ಮದ ಮೂಲಕ ವಿ ಕ್ಯಾನ್ ಫೀಲ್ ಹಾಟ್ ಇರ್ಬೋದು, ಕೋಲ್ಡ್ ಇರ್ಬೋದು, ಪೇಯ್ನ್ ಇರ್ಬೋದು, ಪ್ರೆಷರ್ ಇರ್ಬೋದು, ಅದು ನಮಗೆ ಸೆನ್ಸೇಷನ್ ಆಗುತ್ತೆ. ಹಾಗೆ ಕಿವಿಯ ಮೂಲಕ ವಿ ಕ್ಯಾನ್ ಹಿಯರ್ ದ ಥಿಂಗ್ಸ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಅವರ್ ಸರೌಂಡಿಂಗ್ಸ್. ಸೊ ಇಲ್ಲಿ ಈ ಸೆನ್ಸರಿ ಆರ್ಗನ್ಸ್ಗಳೇನಿದಾವಲ್ಲ, ಸೊ ಇವುಗಳನ್ನ ಏನಂತ ಕರಿತೀವಿ ನಾವು, ರಿಸೆಪ್ಟಾರ್ಸ್ಗಳು ಅಂತಾರೆ. ಆ್ಯಂಡ್ ದೀಸ್ ರಿಸೆಪ್ಟಾರ್ಸ್ ಇವೇನು ಮಾಡುತ್ತೆ, ಇಟ್ ಸೆನ್ಸ್ ಅಥವಾ ಇಟ್ ರಿಸೀವ್ಸ್ ಆಲ್ ದ ಚೇಂಜಸ್ ವಿಚ್ ಈಸ್ ಟೇಕನ್ ಪ್ಲೇಸ್ ಇನ್ ದ ಎನ್ವಿರಾನ್ಮೆಂಟ್. ಓಕೆ, ಸೊ ಹಾಗಾಗಿ ಸೆನ್ಸರಿ ಆರ್ಗನನ್ನು ನಾವಿಲ್ಲಿ ಏನಂತ ಕರಿತೀವಿ, ರಿಸೆಪ್ಟಾರ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ರಿಸೆಪ್ಟಾರ್ಸ್ಗಳು ತೊಗೊಂಡಿರುವಂಥ ಈ ಒಂದು ಇನ್ಫಾರ್ಮೇಷನ್ನು ನೆಕ್ಸ್ಟ್ ಬ್ರೈನ್ಗೆ ಹೋಗುತ್ತೆ. ಅಲ್ಲಿ ಅದು ಲೈಕ್ ಪ್ರೊಸೆಸಿಂಗ್ ಆಗುತ್ತೆ, ನಮಗೆ ಅದು ಆನ್ಸರ್ ಗೊತ್ತಾಗುತ್ತೆ ನಾವೇನು ಪರ್ಫಾರ್ಮ್ ಮಾಡಬೇಕು ಅಂಥೇಳಿ. ಸೊ ಈ ಒಂದು ಮೆಸೇಜಸನ್ನು ತೊಗೊಂಡು ಹೋಗುವಂಥ ಕೆಲಸ ಮಾಡೋರೆ ಯಾರು, ನರ್ವ್ಸ್ ಅಲ್ವಾ, ನರ್ವ್ ಸೆಲ್ಸ್ಗಳು.
So in our body we have a plenty of nerve cells. Here we are going to study a one component of that nerve. It is nothing but neuron. So nimge 1 mark question, direct question. What is a neuron? Neuron means it is a structural and functional unit of a nerve cell is called as a neuron. ಓಕೆ, ನಾವೆಲ್ಲ ನರ್ವ್ ಸೆಲ್ಗಳನ್ನು ಓದೋಕ್ಕಾಗಲ್ಲ. ಸೊ ಹಾಗಾಗಿ ಆ ನರ್ವ್ ಸೆಲ್ಗಳ ರೆಪ್ರೆಸೆಂಟ್ ಆಗಿರುವಂತಹ ಒಂದು ನ್ಯೂರಾನನ್ನು ಸ್ಟಡಿ ಮಾಡ್ತೀವಿ. ಸೊ ಎಲ್ಲ ನ್ಯೂರಾನ್ಗಳು ಒಟ್ಟು ಸೇರಿ ಆಗಿರುವಂಥದ್ದೇ ಯಾವುದು? ನರ್ವ್ ಸೆಲ್ಸ್. ಇಲ್ಲಿ ವರ್ಡ್ ಡಿಫ್ರೆನ್ಸ್ ನೋಡ್ಕೊಳ್ಳಿ. ನ್ಯೂರಾನ್ ಬೇರೆ, ನೆಫ್ರಾನ್ ಬೇರೆ. ಎರಡೂ ಪ್ರೊನೌನ್ಸಿಯೇಷನ್ ಸ್ಟಾರ್ಟಿಂಗ್ ಫ್ರಮ್ ಎನ್ನಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಸಮ್ ವಾಟ್ ಇಟ್ ಸೌಂಡ್ಸ್ ಲೈಕ್ ಬೋತ್ ಆರ್ ಸಿಮಿಲರ್ ಅಲ್ವಾ? ಬಟ್ ಕ್ವೆಶನ್ಸ್ ಕೇಳಿದಾಗ ಏನು ಕ್ವೆಶನ್ ಕೇಳಿದ್ದಾರೆ, ನಾನು ಏನು ಆನ್ಸರ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ನ್ಯೂರಾನ್ ಆ್ಯಂಡ್ ನೆಫ್ರಾನ್ ಬೋತ್ ಆರ್ ಡಿಫ್ರೆಂಟ್. ನೆಫ್ರಾನ್ ಎಲ್ಲಿ ಬರುತ್ತೆ? ನೆನಪಿದೆ ಅಂದ್ಕೊತೀನಿ, ಕಿಡ್ನಿಯಲ್ಲಿ ಬರುತ್ತೆ. ಸೊ ಕಿಡ್ನಿ ಎಕ್ಸ್ಕ್ರೀಟರಿ ಆರ್ಗನ್ ಅಂತ ಏನು ಸ್ಟಡಿ ಮಾಡ್ತೀವಲ್ಲ, ಅಲ್ಲಿ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅ ಕಿಡ್ನಿ ಇಸ್ ಕಾಲ್ಡ್ ಆ್ಯಸ್ ಎ ನೆಫ್ರಾನ್ ಅಂಥೇಳಿ ಓದ್ತೀವಿ. ಇಲ್ಲಿ ಓದ್ತಾ ಇರೋದು ನಾವು ಯಾವುದು? ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎ ನರ್ವ್ ಸೆಲ್ ಅಂದರೆ ಯಾವ್ದು ಬರುತ್ತೆ? ಇಲ್ಲಿ ನಮಗೆ ನ್ಯೂರಾನ್ ಅಂತ ಹೇಳಿ ಓದ್ತೀವಿ. ಓಕೆ, ಇದು 1 ಮಾರ್ಕ್ ಡೈರೆಕ್ಟ್ ಕ್ವೆಶನ್. ಸೊ ಅದ್ರ ಜೊತೆಗೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಡ್ರಾಯಿಂಗ್ ಇದೆ ನ್ಯೂರಾನಿಂದು. ಸೊ ದ್ಯಾಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಡ್ರಾಯಿಂಗ್ ಆ್ಯಂಡ್ ಇಟ್ ಕ್ಯಾರೀಸ್ ಅ 2 ಮಾರ್ಕ್ಸ್. ಓಕೆ, ವೆರಿ ಇಂಪಾರ್ಟೆಂಟ್ ಡ್ರಾಯಿಂಗ್. ಜೊತೆಗೆ ಆ ಡ್ರಾಯಿಂಗಲ್ಲಿ ನಾವು ಲೇಬಲಿಂಗ್ ಏನು ಮಾಡ್ತೀವಿ, ಆ ಪರ್ಟಿಕ್ಯುಲರ್ ಎಲ್ಲ ಲೇಬಲನ್ನು ನಾವು ಆ್ಯಕ್ಚುಲಿ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಥವಾ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಏನು ಕೆಲಸ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಯಾಕಂದರೆ ನಮಗೆ ಡ್ರಾಯಿಂಗ್ ಹೇಗೆ ಕೇಳ್ತಾರೆ ಸೈನ್ಸ್ ಎಕ್ಸಾಮಲ್ಲಿ ಅಂತಂದಾಗ, ಡೈರೆಕ್ಟಾಗಿ ಯಾವುದೋ ಒಂದು ಡ್ರಾಯಿಂಗ್ನ ಕೊಟ್ಬಿಟ್ಟು ಲೇಬಲ್ ದೀಸ್ ಪಾರ್ಟ್ಸ್ ಅಂತ ಹೇಳಲ್ಲ. ಆ ಏನು ಲೇಬಲಿಂಗ್ ಇರುತ್ತಲ್ಲ, ಲೇಬಲ್ಲಿನ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ನಾವು ಆ ಇನ್ಫಾರ್ಮೇಷನ್ನ ಅರ್ಥ ಮಾಡಿಕೊಂಡು ಆ ಲೇಬಲನ್ನು ಹೆಸರು ಬರಿಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಈ ನ್ಯೂರಾನಲ್ಲೇ ತೊಗೊಳ್ಳೋಣ. ಹೇಗಿರುತ್ತೆ ಅಂತಂದರೆ, ಈಗ ಡೈರೆಕ್ಟಾಗಿ ವಾಟ್ ಈಸ್ ನ್ಯೂರಾನ್ ಅಂತ ಹೇಳಿ ಕೇಳೋದಿಲ್ಲ. ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎ ನರ್ವ್ ಸೆಲ್ ಅಥವಾ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎ ನರ್ವ್ ಸೆಲ್ ಅಂತ ಕೇಳಿದ್ರೆ ನೀವು ಒಂದೇ ಸಲ ಹೇಳ್ಬಿಡ್ತೀರಾ, ಈ ರೀತಿಯ ಡ್ರಾಯಿಂಗ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರಲಿಲ್ಲ ಅಂತ ಹೇಳಿ ಅಲ್ವಾ? ಇಲ್ವಾ? ಹಾಗಾದರೆ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಆ ಡ್ರಾಯಿಂಗ್ ಇದೆ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಡ್ರಾಯಿಂಗಲ್ಲಿ ಅಂಡರ್ಲೈನಲ್ಲಿ ಅಥವಾ ಅಂಡರ್ ಹೆಡ್ಡಿಂಗ್ ಏನು ಕೊಟ್ಟಿದ್ದಾರೆ? ಸ್ಟ್ರಕ್ಚರ್ ಆಫ್ ಅ ನ್ಯೂರಾನ್ ಅಂತೇಳಿ ಕೊಟ್ಟಿದ್ದಾರಲ್ವ. ಸ್ವಲ್ಪ ಕಾಂಪ್ಲಿಕೇಟ್ ಆಗಿ, ಸ್ವಲ್ಪ ಅಪ್ಲಿಕೇಶನ್ ಇರಲಿ, ಸ್ವಲ್ಪ ಸೈನ್ಸ್ ಸ್ಟೂಡೆಂಟ್ಸ್ ಥಿಂಕ್ ಮಾಡಲಿ ಅಂತ ಕ್ವೆಶನನ್ನು ಕೆಲವೊಮ್ಮೆ ಟ್ವಿಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ವರ್ಡ್ಸು ಅಲ್ಲೇನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ನ್ಯೂರಾನ್ ಅಂದರೆ ಗೊತ್ತಾಯಿತು, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎ ನರ್ವ್ ಸೆಲ್ಗೆ ಏನಂತೀವಿ ನಾವು? ನ್ಯೂರಾನ್ ಅಂತ ಹೇಳಿ ಕರೀತೀವಿ. ಓಕೆ, ಸೊ ಹಿಯರ್ ಐ ವಿಲ್ ಡ್ರಾ ಎ ರಫ್ ಡಯಾಗ್ರಾಮ್ ಆಫ್ ಅ ನ್ಯೂರಾನ್. ಓಕೆ, ಕ್ವಿಕ್ಕಾಗಿ ಆ ನ್ಯೂರಾನ್ ಡ್ರಾಯಿಂಗ್ನ ಮಾಡ್ತಿದ್ದೀನಿ. ಜಸ್ಟ್ ಬಿಕಾಸ್ ಏನಕ್ಕೆ ಅಂತಂದರೆ ಆ ಒಂದು ಡ್ರಾಯಿಂಗಲ್ಲಿ ನಾವೇನು ಪಾರ್ಟ್ಸನ್ನು ಲೇಬಲ್ ಮಾಡ್ತೀವಲ್ಲ, ಆ ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ ಮತ್ತು ಆ ಪಾರ್ಟ್ಸ್ ಎಕ್ಸ್ಪ್ಲನೇಷನ್ ಇಟ್ಕೊಂಡು ಎಕ್ಸಾಮಲ್ಲಿ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನು ನಿಮ್ಗೆ ಹೇಳಬೇಕಾಗಿದೆ. ಸೊ ಹಾಗಾಗಿ ಐ ಜಸ್ಟ್ ಕ್ವಿಕ್ಲಿ draw all those things. Okay, so I'll just draw a rough diagram of these things. Okay, but the science student should draw very neat diagram of this. Okay, ಸೊ ತುಂಬ ಈಸಿಯಾಗಿರೋವಂಥ ಡ್ರಾಯಿಂಗು, ಹಾಗಾಗಿ ಸಿಂಪಲ್ಲಾಗಿ ಇರುವಂಥ ಡ್ರಾಯಿಂಗು. ಸೊ ನೀಟಾಗಿ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ, 2 ಮಾರ್ಕ್ಸ್ ಈಸಿಯಾಗಿ ನಿಮಗೆ ಸಿಗುತ್ತೆ. ಓಕೆ, ನಾನು ಜಸ್ಟ್ ಎಕ್ಸ್ಪ್ಲನೇಷನ್ಗೆ ಸ್ವಲ್ಪ ಫಾಸ್ಟಾಗಿ ರಫ್ ಡ್ರಾಯಿಂಗ್ ಹಾಕಿದ್ದೀನಿ. ಸೊ ಇಷ್ಟು ದಪ್ಪಕ್ಕೆ ನೀವು ನರ್ವ್ ಸೆಲ್ಸ್ ಬರೆಯೋದಲ್ಲ. ಸೊ ನಿಮ್ಮ ಪೆನ್ಸಿಲ್ ಟಿಪ್ ತುಂಬ ಶಾರ್ಪ್ ಇರುತ್ತೆ. ಸೊ ತೆಳುವಾದ ಲೈನನ್ನು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಈಸ್ ದ ಒನ್ ರಫ್ ಡ್ರಾಯಿಂಗ್ ಆಫ್ ಅ ನ್ಯೂರಾನ್. ಸೊ ಇಲ್ಲಿ ನ್ಯೂರಾನ್ ಬರೆದ ಮೇಲೆ ಈಸಿಯಾಗಿ ನಾವು ಲೇಬಲಿಂಗ್ ಮಾಡ್ತೀವಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಫಸ್ಟ್ ಈ ಲೇಬಲ್ನ ಏನಂತ ಕರಿತೀವಿ? ಡೆಂಡ್ರೈಟ್ಸ್ ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಇಲ್ಲಿಂದ ಇಲ್ಲಿ ತನಕ ಉದ್ದಕ್ಕಿರುವಂಥ ಒಂದು ನರ್ವ್ ಸೆಲ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ನಾವು ಆಕ್ಸಾನ್ ಅಂತ ಹೇಳಿ ಕರಿತೀವಿ. ಸೊ ಮೇಲ್ಗಡೆ ಶೀತ್ ಕಾಣಿಸ್ತಾ ಇದೆ, ಅದನ್ನು ನಾವು ಮೈಲೀನ್ ಶೀತ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಲಾಸ್ಟಲ್ಲಿರೋದನ್ನು ಇದನ್ನು ನರ್ವ್ ಎಂಡಿಂಗ್ ಅಂತ ಹೇಳಿ ಕರಿತೀವಿ.
ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನರ್ವ್ ಎಂಡಿಂಗ್ ಇದೆ. ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನು ಅಂದರೆ ಟೀಲೋಡೆಂಡ್ರಾನ್ ಅಂತ ಅಷ್ಟೇ, ಟೀಲೋಡೆಂಡ್ರಾನ್. ಓಕೆ, ದೆನ್ ಇಲ್ಲಿ ಒಂದು ಸರ್ಕಲ್ ಹಾಕಿದ್ದೀನಲ್ಲ, ಇದನ್ನೇನಂತ ಕರೀತಾರೆ ಸೆಲ್ ಬಾಡಿ ಅಂತ ಹೇಳಿ ಕರಿತೀವಿ ನಾವು. ಇದು ನ್ಯೂರಾನಿನ ಒಂದು ಸ್ಟ್ರಕ್ಚರ್. ಸೊ ಇಲ್ಲೇನಾಗುತ್ತೆ, ಈಗ ಸೆನ್ಸರಿ ಆರ್ಗನ್ಗಳ ಮೂಲಕ ಇನ್ಫಾರ್ಮೇಷನ್ ಏನಾಗಿದೆ ಸಿಕ್ಕಿದೆ ಅಲ್ಲ, ಈ ಸೆನ್ಸರಿ ಆರ್ಗನ್ಗಳು ಇನ್ಫಾರ್ಮೇಷನ್ನ ರಿಸೀವ್ ಮಾಡ್ಕೊಂಡಿದೆ. ಸೊ ಆ ಇನ್ಫಾರ್ಮೇಷನ್ ಏನಾಗುತ್ತೆ ಅಂದರೆ, ಸೊ ಡೆಂಡ್ರೈಟ್ ಹತ್ರ ಬರುತ್ತೆ. ಸೊ ಈ ಡೆಂಡ್ರೈಟಲ್ಲಿ ಕೆಮಿಕಲ್ ಉತ್ಪತ್ತಿ ಆಗುತ್ತೆ, ಕೆಮಿಕಲ್ ಸೆಕ್ರೀಷನ್ ಆಗುತ್ತೆ. ಆ್ಯಂಡ್ ದ್ಯಾಟ್ ಕೆಮಿಕಲ್ಸ್ ಪ್ರೊಡ್ಯೂಸಸ್ ದ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಇವತ್ತು ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಥಿಂಕಿಂಗ್, ಯಾವುದೇ ಒಂದು ಆ್ಯಕ್ಷನ್ ನಾವು ಎಷ್ಟು ಕ್ವಿಕ್ಕಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಬ್ರೈನ್ ಎಷ್ಟು ಫಾಸ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇದೆ ಅಲ್ವಾ. ಈಗ ಯಾರಾದರೂ ನಮ್ಮ ಹತ್ತಿರಕ್ಕೆ ಅಂದರೆ ನಮ್ಮ ಫೇಸ್ ಹತ್ತಿರಕ್ಕೆ ಕೈ ತಂದು ಕೂಡಲೇ ಸೊ ನಮ್ಗೆ ಗೊತ್ತಿಲ್ಲದೆ ನಮ್ಮ ಕಣ್ಣೇನಾಗುತ್ತೆ ಬ್ಲಿಂಕ್ ಆಗುತ್ತೆ, ನಮ್ಮ ಫೇಸ್ ಟರ್ನ್ ಆಗುತ್ತೆ. ಅಥವಾ ನಾವು ಯಾವುದೋ ಒಂದು ಹಾಟ್ ಆಬ್ಜೆಕ್ಟ್ನ ಟಚ್ ಮಾಡ್ತೀವಿ ಅಂದಾಗ ತಕ್ಷಣ ಕೈನ ತೆಗೆದುಬಿಡ್ತೀವಿ ಹಾಟ್ ಆಬ್ಜೆಕ್ಟಿಂದ. ಅಥವಾ ಮುಳ್ಳ ಮೇಲೆ ಕಾಲಿಟ್ಟು ಕೂಡಲೇ ತಕ್ಷಣ ತೆಗಿತೀವಿ. ಆ ಮುಳ್ಳ ಮೇಲೆ ಕಾಲಿಟ್ಟಿದ್ದು ಅಂತ ನಾನೇನು ಹೇಳೋದಕ್ಕೆ ಟೈಮ್ ತೊಗೊತಿದ್ದೀನೋ ಅದಕ್ಕಿಂತನೂ ವೆರಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಾವು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿರ್ತೀವಿ. ಅಂದರೆ ಎಷ್ಟು ಫಾಸ್ಟಾಗಿ ನಮ್ಮ ದೇಹದಲ್ಲಿ ಈ ಒಂದು ಆ್ಯಕ್ಷನ್ ಆಗ್ತಾ ಇದೆ, ಎಷ್ಟು ಬೇಗ ಆ ಒಂದು ಇಂಪಲ್ಸ್ ಅಂದರೆ ಇಲ್ಲಿ ಮೆಸೇಜಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಟ್ರಾನ್ಸ್ಫರ್ ಆಗುತ್ತಲ್ಲ, ಸೊ ಎಷ್ಟು ಫಾಸ್ಟಾಗಿ ಆಗ್ತಾ ಇದೆ, ಹೇಗಾಗ್ತಾ ಇದೆ ಅಂದರೆ ಅದು ಎಲೆಕ್ಟ್ರಿಕಲ್ ಇಂಪಲ್ಸ್. ಹೇಗೆ ನಾವು ಸ್ವಿಚ್ ಆನ್ ಮಾಡಿದ ಕೂಡಲೇ ಲೈಟ್ ಹತ್ಕೊಳ್ಳುತ್ತಲ್ಲ ಎಷ್ಟು ಫಾಸ್ಟಾಗಿ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಅದೇ ರೀತಿ ಇಲ್ಲಿ ಮೆಸೇಜಸ್ಗಳು ಕೂಡ ಯಾವ ರೀತಿಯಾಗಿ ಮೂವ್ಮೆಂಟ್ ಆಗ್ತಾ ಇದೆ ಇನ್ ದ ಫಾರ್ಮ್ ಆಫ್ ಎ ಎಲೆಕ್ಟ್ರಿಕಲ್ ಇಂಪಲ್ಸಸ್. ಸೊ ಇಲ್ಲಿ ಡೆಂಡ್ರೈಟಲ್ಲಿ ಕೆಮಿಕಲ್ ಸೆಕ್ರೇಷನ್ ಆಗುತ್ತೆ. ದಟ್ ಕೆಮಿಕಲ್ಸ್ ಪ್ರೊಡ್ಯೂಸಸ್ ದ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆ್ಯಂಡ್ ದ್ಯಾಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಕ್ಯಾರೀಸ್ ದ ಮೆಸೇಜಸ್ ಫ್ರಮ್ ಡೆಂಡ್ರೈಟ್ ಟು ದ ಸೆಲ್ ಬಾಡಿ. ನೆಕ್ಸ್ಟ್ ದ ಮೆಸೇಜಸ್ ಟ್ರಾನ್ಸ್ಫರ್ ಫ್ರಮ್ ಸೆಲ್ ಬಾಡಿ ಟು ದ ಆಕ್ಸಾನ್. ಓಕೆ, ಸೊ ಆಕ್ಸಾನ್ ಹತ್ರ ಬಂದ ಮೇಲೆ ಇಲ್ಲಿ ಎಂಡ್ ಆಯಿತು, ಅಂದರೆ ಈ ಒಂದು ನ್ಯೂರಾನ್ ಎಂಡ್ ಆಯಿತು. ಸೊ ಈ ನ್ಯೂರಾನಿನ ತುದಿಗೆ ಇನ್ನೊಂದು ನ್ಯೂರಾನ್ ಕನೆಕ್ಷನ್ ಆಗಿರುತ್ತೆ. ಸೊ ಒಂದು ನ್ಯೂರಾನ್ ಮತ್ತು ಇನ್ನೊಂದು ನ್ಯೂರಾನ್ನ ನಡುವೆ ಸ್ವಲ್ಪ ಒಂದು ಗ್ಯಾಪ್ ಇರುತ್ತೆ. ನಾವು ಆ ಗ್ಯಾಪನ್ನು ಏನಂತ ಕರಿತೀವಿ ಅಂದರೆ ಸಿನಾಪ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ವಾಟ್ ಈಸ್ ಅ ಸಿನಾಪ್ಸ್? ಇಟ್ ಈಸ್ ಅ ಗ್ಯಾಪ್ ಬಿಟ್ವೀನ್ ಟು ನ್ಯೂರಾನ್. ಓಕೆ, ಅದನ್ನು ಸಿನಾಪ್ಸ್ ಅಂತಾರೆ. ಈಗ ಇಲ್ಲಿ ಮೆಸೇಜಸ್ ಇಲ್ಲೇ ಸ್ಟಾಪ್ ಆಗಬಾರ್ದು, ಇಲ್ಲಿಂದ ನೆಕ್ಸ್ಟ್ ಏನಾಗಬೇಕು, ಇನ್ನೊಂದು ನ್ಯೂರಾನ್ಗೆ ಪಾಸ್ ಆಗಬೇಕು. ಇಲ್ಲಿ ಬಂದಂಥ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅಗೇನ್ ಇಲ್ಲೇನು ಉತ್ಪತ್ತಿ ಆಗುತ್ತೆ, ಕೆಮಿಕಲ್ಸ್ ಜನ್ರೇಷನ್ ಆಗುತ್ತೆ. ಸೊ ದ್ಯಾಟ್ ಕೆಮಿಕಲ್ ಅದು ಪಾಸ್ ಆಗುತ್ತೆ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಮೆಸೇಜಸ್ಸನ್ನು ಪಾಸ್ ಮಾಡಿ ಅಗೇನ್ ದ ಪ್ರೋಸೆಸ್ ಸೇಮ್, ಮತ್ತು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗುತ್ತೆ. ಅಗೇನ್ ಮೆಸೇಜಸ್ ಟ್ರಾನ್ಸ್ಫರ್ ಫ್ರಮ್ ಡೆಂಡ್ರೈಟ್ ಟು ಸೆಲ್ ಬಾಡಿ, ದೆನ್ ಟು ಆಕ್ಸಾನ್, ದೆನ್ ಟು ನರ್ವ್ ಎಂಡಿಂಗ್. ಸೊ ಈ ರೀತಿಯಲ್ಲಿ ಆ ನ್ಯೂರಾನ್ಗಳೇನಾಗಿರುತ್ತೆ, ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಏನಂತ ಕರಿತೀವಿ ನಾವು, ಲೈಕ್ ನರ್ವ್ ಸೆಲ್. ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ ಕನೆಕ್ಷನ್ ಆಗಿ ಒಂದು ನರ್ವ್ ಸೆಲ್ಗಳ ಉದ್ದ ಇರುವಂಥ ಒಂದು ನರ್ವ್ ಸೆಲ್ ಆಗುತ್ತೆ. ಓಕೆ, ಸೊ ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎರಡು ಇಂಪಾರ್ಟೆಂಟ್ ಟರ್ಮಿನಾಲಜಿ, ಒಂದು ಕೆಮಿಕಲ್ ಸೆಕ್ರೇಷನ್, ಇನ್ನೊಂದು ಎಲೆಕ್ಟ್ರಿಕಲ್ ಇಂಪಲ್ಸಸ್. ಓಕೆ, ಕೆಮಿಕಲ್ ಸೆಕ್ರೇಷನ್ ಎಲ್ಲಿ ಉಂಟಾಗುತ್ತೆ ಅಂದರೆ ಅದು ಡೆಂಡ್ರೈಟ್ಗಳಲ್ಲಿ. ಅಂದರೆ ಇಲ್ಲಿ ಕೆಮಿಕಲ್ ಉತ್ಪತ್ತಿ ಆಗುತ್ತೆ. ದ್ಯಾಟ್ ಕೆಮಿಕಲ್ ಸೆಕ್ರೇಷನ್ ಏನು ಮಾಡುತ್ತೆ, ಇಟ್ ಪ್ರೊಡ್ಯೂಸಸ್ ದ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆ್ಯಂಡ್ ದ್ಯಾಟ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಪಾಸಸ್ ಫ್ರಮ್ ಡೆಂಡ್ರೈಟ್ ಇನ್ ದ ಸೆಲ್ ಬಾಡಿಯಿಂದ ಆಕ್ಸಾನಿಂದ ಎಲ್ಲಿ ಹೋಗಿರುತ್ತದು, ಟೀಲೋಡೆಂಡ್ರಾನ್ ಅಥವಾ ನರ್ವ್ ಎಂಡಿಂಗ್. ಅಗೇನ್ ಇಲ್ಲೇನಾಗುತ್ತೆ, ಗ್ಯಾಪ್ ಉಂಟಾಗಿರುತ್ತೆ. ದಟ್ ಗ್ಯಾಪನ್ನು ಏನಂತ ಕರಿತೀವಿ ನಾವು, ಸಿನಾಪ್ಸ್ ಅಂತೀವಿ. ಸೊ ಅಗೇನ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಉಂಟಾಗುತ್ತೆ. ದ್ಯಾಟ್ ಕೆಮಿಕಲ್ ರಿಯಾಕ್ಷನ್ ಪಾಸಸ್, ಯಾವುದನ್ನು ಪಾಸ್ ಮಾಡುತ್ತೆ, ಮೆಸೇಜಸ್ನ ಫ್ರಮ್ ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್ ಆ್ಯಂಡ್ ಅಗೇನ್ ದ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಪ್ರೊಡಕ್ಷನ್ ಆ್ಯಂಡ್ ದ ಮೆಸೇಜಸ್ ಟ್ರಾನ್ಸ್ಫರ್. ಸೊ ಇದು ಕಂಟಿನ್ಯೂಸ್ ಆಗಿ ನಡೆಯುವಂಥದ್ದು. ಸೊ ಇಲ್ಲಿ ನಿಮಗೆ ಲೇಬಲ್ ಮಾಡುವಾಗ ಡೈರೆಕ್ಟಾಗಿ ಆಕ್ಸಾನ್ ಅಂತ ಕೇಳ್ಬೋದು, ಅಥವಾ ಸೆಲ್ ಬಾಡಿ, ಡೆಂಡ್ರೈಟ್ ಅಂತ ಹೇಳಿ ಕೇಳಿಕೊಡ್ಬೋದು, ಅಥವಾ ದ ಪ್ಲೇಸ್ ವೇರ್ ದ ಕೆಮಿಕಲ್ಸ್ ಇಂಪಲ್ಸಸ್ ಟ್ರಾನ್ಸ್ಫರ್, ಅಥವಾ ದ ಪ್ಲೇಸ್ ವೇರ್ ದ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆರ್ ಪಾಸಿಂಗ್, ಅಥವಾ ದ ಪ್ಲೇಸ್ ವೇರ್ ದ ಗ್ಯಾಪ್ ಬಿಟ್ವೀನ್ ದ ಟೂ ನ್ಯೂರಾನ್.
ಈ ರೀತಿ ಕೇಳಿದಾಗ ಅಲ್ಲಿ ಪ್ಲೇಸ್ ಅಂದರೆ ಅವ್ರು ಯಾವುದನ್ನು ಲೇಬಲ್ ಮಾಡೋಕ್ಕೆ ಹೇಳಿದ್ದಾರೆ, ದಟ್ ಈಸ್ ನರ್ವ್ ಎಂಡಿಂಗ್ನ ಹೇಳಿದ್ದಾರೆ. ಅಥವಾ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಮೂವ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇನ್ ಅ ಎಕ್ಸಾನ್. ಅಥವಾ ಕೆಮಿಕಲ್ ಸೆಕ್ರೇಷನ್ ಎಲ್ಲಿ ಆಗ್ತಾ ಇದೆ ಅಂದರೆ ದಟ್ ಈಸ್ ಇನ್ ಅ ಡೆಂಡ್ರಾಯ್ಟ್. ಸೊ ಹಾಗಾಗಿ ಲೇಬ್ಲಿಂಗ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಡೆಂಡ್ರಾಯ್ಟ್, ಆಕ್ಸಾನ್, ಟೀಲೋಡೆಂಡ್ರಾನ್ ಅಥವಾ ನರ್ವ್ ಎಂಡಿಂಗ್ ಅಥವಾ ಸೆಲ್ ಬಾಡಿ ಅಂತ ಕೇಳಿದ್ರೆ ಇಟ್ಸ್ ವೆರಿ ಈಸಿ, ಯು ಕ್ಯಾನ್ ಲೇಬಲ್ ಇಟ್. ಬಟ್ ಡೆಫಿನೇಷನ್ ಕೊಟ್ಟಾಗ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಲೇಬಲ್ ಮಾಡಬೇಕು. ಓಕೆ, ಸೊ ಇದು ಇಂಪಾರ್ಟೆಂಟಾಗಿ ನ್ಯೂರಾನಲ್ಲಿ ನೀವು ತಿಳ್ಕೊಬೇಕಾಗಿರೋದು ಡೆಫಿನೇಷನ್ ಆಫ್ ಎ ನ್ಯೂರಾನ್, ದ ಲೇಬಲಿಂಗ್ ಆಫ್ ದ ನ್ಯೂರಾನ್, ಆ್ಯಂಡ್ ಒನ್ ಮೋರ್ ಲೇಬಲ್, ದಟ್ ಈಸ್ ವಾಟ್ ಈಸ್ ಸಿನಾಪ್ಸ್. ಡೈರೆಕ್ಟ್ ಕ್ವೆಶನ್. ಓಕೆ, ಇಟ್ ಈಸ್ ಅ ಗ್ಯಾಪ್ ಬಿಟ್ವೀನ್ ದ ಟು ನ್ಯೂರಾನ್ ಅಥವಾ ಇಟ್ಸ್ ಅ ಗ್ಯಾಪ್ ಬಿಟ್ವೀನ್ ದ ನರ್ವ್ ಎಂಡಿಂಗ್ ಆಫ್ ಒನ್ ನ್ಯೂರಾನ್ ಆ್ಯಂಡ್ ಡೆಂಡ್ರೈಟ್ ಆಫ್ ದ ಅದರ್ ನ್ಯೂರಾನ್. ಹಾಗೆ ಬರೆದ್ರೂ ಕರೆಕ್ಟ್ ಇರುತ್ತೆ. ಓಕೆ, ದೆನ್ ಲೇಬಲಿನ ಡೆಫಿನೇಷನ್ಸ್. ಡೆಂಡ್ರೈಟಲ್ಲಿ ಕೆಮಿಕಲ್ ಸೆಕ್ರೀಷನ್ ಆಗ್ತದೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ ನೆಕ್ಸ್ಟ್ ಸೆಲ್ ಬಾಡಿಗೆ ಬರುತ್ತೆ, ಅಲ್ಲಿಂದ ಆಕ್ಸಾನ್ಗಳ ಮೂಲಕ ಪಾಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್, ಕೆಮಿಕಲ್ ಸೆಕ್ರೀಷನ್, ಮೀನಿಂಗ್ ಆಫ್ ಅ ನ್ಯೂರಾನ್ ಆ್ಯಂಡ್ ದ ಮೀನಿಂಗ್ ಆಫ್ ಸಿನಾಪ್ಸ್. ಇದಿಷ್ಟು ಈ ಒಂದು ಹೆಡ್ಡಿಂಗಲ್ಲಿ ನಾವು ನೆನ್ಪಿಟ್ಕೊಬೇಕಾಗಿರುವಂಥದ್ದು. ಓಕೆ, ದೆನ್ ಈ ಇನ್ಫಾರ್ಮೇಷನ್ ಏನಾಗುತ್ತೆ, ಸೊ ಪಾಸ್ ಆಗಿ this particular information passes to the different type of a cell, different type of a tissues, muscles, and also to the glands which is present in our body. So ಎಲ್ಲಿಗೆ ಈ ಮೆಸೇಜಸ್ಗಳು ಪಾಸ್ ಆಗಬೇಕು ಅಂದರೆ ಅದು ಯಾವುದರ ಮೂಲಕ ಹೋಗುತ್ತೆ, ನರ್ವ್ಗಳ ಮೂಲಕ, ಅಂದರೆ ನರಗಳ ಮೂಲಕ ಆ ಮಾಹಿತಿಯು ಪಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್, ಸೊ ಇದಾದ ಮೇಲೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ reflex action. Reflex action. Okay, ನ್ಯೂರಾನ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸೊ ನ್ಯೂರಾನ್ ವೆರಿ ಸಿಂಪಲ್, ಡ್ರಾಯಿಂಗ್ ನೋಡ್ಕೊಳ್ಳಿ, ದ ನ್ಯೂರಾನ್ ಮೀನಿಂಗ್ ನೋಡ್ಕೊಳ್ಳಿ, ಅದಾದಮೇಲೆ ದ ಮೀನಿಂಗ್ ಆಫ್ ಎ ಸಿನಾಪ್ಸ್. ಓಕೆ, ದೆನ್ ನ್ಯೂರಾನ್ ಬರೆದ್ಮೇಲೆ ಲೇಬ್ಲಿಂಗ್, ದೆನ್ ಎಲ್ಲಿ ಕೆಮಿಕಲ್ ಇಂಪಲ್ಸ್ ಪ್ರೊಡಕ್ಷನ್ ಆಗುತ್ತೆ ಹಾಗೂ ಎಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ಸು ಮೂವ್ ಆಗುತ್ತೆ. ಓಕೆ, ಇದಿಷ್ಟು ನೋಡ್ಕೊಂಡ್ಬಿಟ್ರೆ ಆ ಒಂದು ಕಾನ್ಸೆಪ್ಟು ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ರಿಫ್ಲೆಕ್ಸ್ ಆ್ಯಕ್ಷನ್. ಏನಿದು ರಿಫ್ಲೆಕ್ಸ್ ಆ್ಯಕ್ಷನ್? ಸೊ ಫಸ್ಟ್ ವಿಲ್ ಸ್ಟಡಿ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ರಿಫ್ಲೆಕ್ಸ್. ರಿಫ್ಲೆಕ್ಸ್ ಅದನ್ನು ನಾವು ಜನರಲ್ ಆಗಿ ಯೂಸ್ ಮಾಡುವಂಥ ಒಂದು ಟರ್ಮಿನಾಲಜಿ. ರಿಫ್ಲೆಕ್ಸ್ ಅಂದರೆ ಏನು? ಸಡನ್, ವೆರಿ ಕ್ವಿಕ್, ವಿಥೌಟ್ ಥಿಂಕಿಂಗ್. ಓಕೆ, ಯಾವ ಯೋಚನೆ ಇಲ್ಲದೆ ಮುಂದೇನಾಗುತ್ತೆ ಅನ್ನುವ ಮಾಹಿತಿ ಇಲ್ಲ ನಮಗೆ. ಬಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಏನೋ ಒಂದು ಆಯಿತು, ನಾನೇನೋ ಒಂದು ಆನ್ಸರ್ ಮಾಡಿದೆ, ಸಡನ್ನಾಗಿ ಯಾವುದೇ ಮುಂದಾಲೋಚನೆ ಇಲ್ಲದೆ ನಾವೇನು ರೆಸ್ಪಾನ್ಸ್ ಕೊಡ್ತೀವಲ್ಲ ಅದಕ್ಕೇನಂತ ಕರಿತೀವಿ ನಾವು? ರಿಫ್ಲೆಕ್ಸ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಸಡನ್ ಆ್ಯಕ್ಷನ್ ಅಥವಾ ಸಡನ್ ರೆಸ್ಪಾನ್ಸ್ ಟು ದ ಆ್ಯಕ್ಷನ್ ವಿಚ್ ಈಸ್ ಟೇಕನ್ ಪ್ಲೇಸ್ ಇನ್ ದ ಎನ್ವಿರಾನ್ಮೆಂಟ್. ದಟ್ ಈಸ್ ನಥಿಂಗ್ ಬಟ್ ಅ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತೇಳಿ ಕರಿತೀವಿ. ಸೊ ನಿಮ್ಗೆ ಗೊತ್ತಿದೆ, ಎನ್ವಿರಾನ್ಮೆಂಟಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಅನೇಕ ಸರ್ಪ್ರೈಸಸ್ಗಳಿರ್ತದೆ. ನಾವು ಆ ಒಂದು ಸರ್ಪ್ರೈಸಬಲ್ ಸಿಚುವೇಶನ್ಗೆ ನಾವು ಸಡನ್ನಾಗಿ ರಿಯಾಕ್ಟ್ ಮಾಡಲೇಬೇಕಾಗಿರತ್ತಲ್ವ. ಸೊ ಆ ರಿಯಾಕ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ, ನಾವು ಥಿಂಕ್ ಮಾಡಿ ಯೋಚನೆ ಮಾಡ್ತೀವಿ ಅಂತಂದರೆ ಆ ವರ್ಡ್ ಥಿಂಕಿಂಗ್ ಇಟ್ ಸೆಲ್ಫ್ ಇಟ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಓಕೆ, ಆ ಒಂದು ಥಿಂಕಿಂಗನ್ನು ನೋಡಿಕೊಳ್ಳುವಂಥ ನರವ್ಯೂಹಗಳು ಕೂಡ ಹೇಗಾಗಿದ್ದಾವೆ ಅಂದರೆ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್. ಇಟ್ ಈಸ್ ಅ ನೆಟ್ವರ್ಕ್ ಆಫ್ ಕನೆಕ್ಷನ್, interlinking of connection which is taken place in our brain. ಬಟ್ ಅಷ್ಟೆಲ್ಲ ಯೋಚನೆ ಮಾಡಿ ಬ್ರೈನ್ ಅದನ್ನು ಜಡ್ಜ್ ಮಾಡಿ ನಮಗೆ ರಿಪ್ಲೈ ಕೊಟ್ಟು ನಾವು ಆ ಪರ್ಟಿಕ್ಯುಲರ್ ಸಿಚುವೇಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಅವಘಡಗಳು ನಡೆದು ಹೋಗ್ಬಿಡುತ್ತೆ. ಬಟ್ ಹಾಗೆ ಆಗಬಾರ್ದು ಅಂಥೇಳಿ ಕೆಲವೊಂದೊಂದು ಸಿಚುವೇಶನ್ಗಳಲ್ಲಿ ಇಮ್ಮಿಡಿಯೇಟಾಗಿ ನಾವು ಆ್ಯಕ್ಷನ್ ಕೊಡಬೇಕು ಅಂದಾಗ ಆ ಒಂದು ಸಿಚುವೇಶನ್ನ ಅಥವಾ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸಸ್ನ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಸ್ಪೆಷಲ್ ನರ್ವ್ ಇದೆ. ಆ ಸ್ಪೆಷಲ್ ನರ್ವ್ಗೆ ಏನಂತ ಕರಿತೀವಿ ನಾವು? ಸ್ಪೈನಲ್ ಕಾರ್ಡ್ ಅಂತ ಹೇಳಿ ಕರಿತೀವಿ. ಸೊ ದಿ ಸ್ಪೈನಲ್ ಕಾರ್ಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ರಿಫ್ಲೆಕ್ಸ್ action, because the thinking is a very complicated process and this thinking process involves many nerve cells and these nerve cells are very interlinking, very interconnected with one another. Okay, so ಹಾಗಾಗಿ ಈ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ ಅಥವಾ ಹೈಯರ್ ಆರ್ಗ್ಯಾನಿಸಮ್ ಅಲ್ಲಿ ಈ ಒಂದು ಸಡನ್ ಆ್ಯಕ್ಷನ್ಗಳನ್ನು
ಅಥವಾ ಸಡನ್ ರಿಯಾಕ್ಷನ್ಗಳನ್ನು ತೋರಿಸ್ಬೇಕಾದಾಗ ಆ ಒಂದು ಸಡನ್ ರಿಯಾಕ್ಷನನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ನರ್ವ್ ಸೆಲ್ ಯಾವುದು ಅಂದರೆ ಅದು ಸ್ಪೈನಲ್ ಕಾರ್ಡ್. ಓಕೆ, ಸೊ ಆ ಒಂದು ಆ್ಯಕ್ಷನ್ನ ಏನಂತ ಕರಿತೀವಿ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಯಾವ ರೀತಿಯಾಗಿ ಒಂದು ಸ್ಪೈನಲ್ ಕಾರ್ಡ್ ಕೆಲಸ ಮಾಡುತ್ತೆ? ಹಾಗಾದರೆ ಬ್ರೈನಿಗೆ ಏನೂ ಗೊತ್ತೇ ಆಗಲ್ವಾ? ಸ್ಪೈನಲ್ ಕಾರ್ಡ್ ಮಾಡಿರೋ ಕೆಲಸ ಬ್ರೈನಿಗೆ ತಲುಪೋದೇ ಇಲ್ವಾ ಅಂದರೆ ಇಲ್ಲ, ಬ್ರೈನಿಗೂ ಕೂಡ ಆ ಮಾಹಿತಿ ಹೋಗಿರುತ್ತೆ. ಆದರೆ ಇಲ್ಲಿ ಬ್ರೈನ್ ಅದನ್ನು ಯೋಚನೆ ಮಾಡಿ ಆಕ್ಸೆಸ್ ಮಾಡೋಕ್ಕಿಂತ ಮುಂಚೆ ಯಾರು ರೆಸ್ಪಾಂಡ್ ಮಾಡಿರ್ತಾರೆ? ಸ್ಪೈನಲ್ ಕಾರ್ಡ್ ರೆಸ್ಪಾಂಡ್ ಮಾಡಿರುತ್ತೆ. ಆ ಒಂದು ಚೈನ್ ಇದೆಯಲ್ಲ, ಆ ಒಂದು ಪಾತ್ ಇದೆಯಲ್ಲ, ಆ ಪಾತನ್ನ ಏನಂತ ಕರಿತೀವಿ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕರಿತೀವಿ. ರಿಫ್ಲೆಕ್ಸ್ ಆರ್ಕ್, ARC, ಆರ್ಕ್ ಅಂದರೆ ಇಲ್ಲಿ ಪಾತ್ ಅಂತ ಹೇಳಿ. ರಿಫ್ಲೆಕ್ಸ್ ಅಂದರೆ ಮುಂಚೆ ಹೇಳ್ದಂಗೆ ಸಡನ್, ಕ್ವಿಕ್, ವಿತೌಟ್ ಥಿಂಕಿಂಗ್ ವಿ ಆರ್ ಗಿವಿಂಗ್ ದ ರಿಯಾಕ್ಷನ್ ವಿಚ್ ಇಸ್ ಟೇಕನ್ ಪ್ಲೇಸ್ ಇನ್ ದ ಎನ್ವಿರಾನ್ಮೆಂಟಲ್ ಚೇಂಜಸ್. ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗುತ್ತೋ ಆ ಬದಲಾವಣೆಗೆ ಯಾವುದೇ ಯೋಚನೆ ಇಲ್ಲದೆ ಸಡನ್ನಾಗಿ ಏನು ನಾವು ಉತ್ತರ ಕೊಡ್ತೀವಲ್ಲ ಅದಕ್ಕೆ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತೀವಿ. ಆ ಒಂದು ರಿಫ್ಲೆಕ್ಸ್ ಆ್ಯಕ್ಷನ್ ಏನು ಸ್ಪೈನಲ್ ಕಾರ್ಡ್ ನಮಗೆ ಆನ್ಸರ್ ಮಾಡುತ್ತಲ್ಲ, ಆ ಒಂದು ಪಾತನ್ನ ಏನಂತ ಕರಿತೀವಿ ನಾವು ರಿಫ್ಲೆಕ್ಸ್ ಆರ್ಕ್. ನಿಮಗೆ ಒಂದು ಸಿಚುವೇಶನ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಲೋಟ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಹಾಟ್ ವಾಟರ್ ಇದೆ. ಸೊ ನಾನು ಆ ಹಾಟ್ ವಾಟರ್ನ ಟಚ್ ಮಾಡ್ತೀನಿ. ಸೊ ಟಚ್ ಮಾಡ್ತೀನಿ ಅಂತಂದರೆ ಈಗ ನನ್ನ ಲೆಫ್ಟ್ ಹ್ಯಾಂಡ್ ಅದನ್ನು ಟಚ್ ಮಾಡ್ತಾ ಇದೆ ಅಲ್ವಾ. ಸೊ ದಟ್ ಮೀನ್ಸ್ ಇಫೆಕ್ಟರ್ ಅಂದರೆ ಸ್ಕಿನ್ನ ಮೂಲಕ ಏನಾಯಿತು ಅದು ಮಾಹಿತಿ ಹೋಗುತ್ತೆ ಅಲ್ವಾ. ಸೊ ದಟ್ ಈಸ್ ಎಫೆಕ್ಟಾರ್. ಅಂದರೆ ಇಲ್ಲಿ ಎಫೆಕ್ಟಾರ್ ನ್ಯೂರಾನ್ ಅಂದರೆ ಅದು ಇದು ಮಾಡ್ತಾ ಇದೆ, ಸಾರಿ ನಾಟ್ ಎಫೆಕ್ಟಾರ್, ರಿಸೆಪ್ಟಾರ್, ಅದನ್ನು ರಿಸೀವ್ ಮಾಡ್ಕೊತಾ ಇದೆ. ಯಾವುದು? ನಮ್ಮ ಸ್ಕಿನ್ ಅದನ್ನು ರಿಸೀವ್ ಮಾಡ್ಕೊತಾ ಇದೆ. ಸೊ ಅದನ್ನು ಅಲ್ಲಿ ಹೀಟ್ ಹಿಂಗೆ ನಾವು ಟಚ್ ಮಾಡಿದ ಕೂಡಲೇ ಕೈ ಏನು ಮಾಡಿಬಿಡ್ತೀವಿ ನಾವು ಅಲ್ಲಿಂದ ತೆಗೆದುಬಿಡ್ತೀವಿ ಅಲ್ವಾ. ಸೊ ದಟ್ ಈಸ್ ಅ ಸಡನ್ ಆ್ಯಕ್ಷನ್ ನಾವು ಕೊಡ್ತಾ ಇರೋದು. ಸೊ ಅಲ್ಲಿ 3 ನ್ಯೂರಾನ್ಗಳು ಕೆಲಸ ಮಾಡುತ್ತೆ. ಸೊ ಫಸ್ಟ್ ಒನ್ ಈಸ್ ಎ ಇಫೆಕ್ಟಾರ್ ನ್ಯೂರಾನ್, ರಿಲೇ ನ್ಯೂರಾನ್ ಆ್ಯಂಡ್ ದ ಮೋಟಾರ್ ನ್ಯೂರಾನ್. ಸೊ ಯಾವ್ದ್ಯಾವುದು? ಇಫೆಕ್ಟಾರ್, ರಿಲೇ ಆ್ಯಂಡ್ ಮೋಟಾರ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಹ್ಯಾಂಡ್ ಇದೆ ಅಂದ್ಕೊಳ್ಳೋಣ. ಸೊ ನಮ್ಮ ಹ್ಯಾಂಡ್ ಹಾಟ್ ಆಬ್ಜೆಕ್ಟನ್ನು ಟಚ್ ಮಾಡಿದೆ ಅಂದರೆ ಅಲ್ಲಿ ಇಫೆಕ್ಟಾರ್ ನ್ಯೂರಾನ್ ಆ್ಯಕ್ಟಿವ್ ಆಯಿತು. ಸೊ ಇದು ಮಾಹಿತಿಯನ್ನು ತೊಗೊಂಡು ಹೋಗುತ್ತೆ. ಸೊ ಮಾಹಿತಿಯನ್ನು ತೊಗೊಂಡು ಹೋಗಿರೋದು ಇಲ್ಲೇನಾಗುತ್ತೆ, ಅದು ಇಲ್ಲಿ ಸ್ಪೈನಲ್ ಕಾರ್ಡ್ ಇದೆ ಅಂದರೆ ಇಲ್ಲಿ ರಿಲೇ ನ್ಯೂರಾನ್ ಇರುತ್ತೆ. ಸೊ ಇದು ಮಾಹಿತಿಯನ್ನು ಗ್ರಹಿಸುತ್ತೆ, ನಮ್ಗೆ ವಾಪಸ್ ರಿಪ್ಲೈ ಕೊಡುತ್ತೆ. ಸೊ ಮೋಟಾರ್ ನ್ಯೂರಾನ್. ಸೊ ರಿಪ್ಲೈ ಕೊಟ್ಟ ಕೂಡಲೇ ನಾವು ಆ ಕೈನ ಏನು ಮಾಡ್ತೀವಿ, ಆ ಹಾಟ್ ಆಬ್ಜೆಕ್ಟಿಂದ ಹೊರಗಡೆ ತೆಗಿತೀವಿ. ಸೊ ಈ ಒಂದು ಪಾತ್ ಇದೆಯಲ್ಲ, ಸೊ ಈ ಪಾತನ್ನು ಏನಂತ ಕರಿತೀವಿ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳ್ತೀವಿ. ಸೊ ಈ ಒಂದು ಪಾತನ್ನು, ಈ ಒಂದು ಆ್ಯಕ್ಷನನ್ನು ಕಂಟ್ರೋಲ್ ಮಾಡುವಂತಹ ಸ್ಪೆಷಲ್ ನರ್ವ್ ಬಂಡಲ್ ಯಾವುದಿದು? ಸ್ಪೈನಲ್ ಕಾರ್ಡ್. ಎಲ್ಲಿದೆ ಈ ಸ್ಪೈನಲ್ ಕಾರ್ಡ್ ಅಂದರೆ ಆನ್ ದ ವೇ ಟು ದ ಬ್ರೈನ್. ನಾವೇನು ಎಲ್ಲಿ ಬ್ರೈನ್ ಅಂತ ಏನು ಹೇಳ್ತೀವಲ್ಲ, ಸೊ ಬ್ರೈನ್ನ ಜೊತೆಗೆ ಅದು ಕೂಡ ಏನಾಗಿದೆ, ಕಾಂಪೋಸಿಟ್ ಆಗಿರುವಂತಹ ಒಂದು ನರ್ವ್ ಬಂಡಲ್ ಅಂದರೆ ಯಾವುದದು? ಸ್ಪೈನಲ್ ಕಾರ್ಡ್. ಓಕೆ, ಸೊ ಇಲ್ಲಿ ಈ ಒಂದು ಕಾನ್ಸೆಪ್ಟಲ್ಲಿ ನೀವು ತಿಳ್ಕೊಬೇಕಾಗಿರೋದು ವಾಟ್ ಈಸ್ ಅ ರಿಫ್ಲೆಕ್ಸ್ ಆ್ಯಕ್ಷನ್. ಸೊ ರಿಫ್ಲೆಕ್ಸ್ ಮೀನ್ಸ್ ಇಟ್ ಈಸ್ ಅ ಸಡನ್ ಆ್ಯಕ್ಷನ್ ಅಥವಾ ಸಡನ್ ರೆಸ್ಪಾನ್ಸಸ್ ಗಿವನ್ ಟು ದ ಆ್ಯಕ್ಷನ್ ವಿಚ್ ಈಸ್ ಟೇಕನ್ ಪ್ಲೇಸ್ ಇನ್ ದ ಎನ್ವಿರಾನ್ಮೆಂಟ್. ಆ್ಯಂಡ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎ ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ದಟ್ ಈಸ್ ಎ ಸ್ಪೈನಲ್ ಕಾರ್ಡ್. ಸೊ ಸ್ಪೈನಲ್ ಕಾರ್ಡ್ ಸೊ ಎಲ್ಲಿರುತ್ತೆ ಅಂದರೆ ಇಟ್ ಈಸ್ ಪ್ರೆಸೆಂಟ್ ಅಲಾಂಗ್ ವಿತ್ ದ ಬ್ರೈನ್. ಇಟ್ ಈಸ್ ಎ ಟೈಪ್ ಆಫ್ ಅ ನರ್ವ್ ಬಂಡಲ್. ಓಕೆ, ದೆನ್ ಈ ಒಂದು ರಿಫ್ಲೆಕ್ಸ್ ಆ್ಯಕ್ಷನ್ ಆಗುವಂಥ ಪಾತ್ ಏನಿದೆಯಲ್ಲ, ಆ ಪಾತನ್ನ ಏನಂತ ಕರಿತೀವಿ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕರಿತೀವಿ. ಸೊ ಈ ರಿಫ್ಲೆಕ್ಸ್ ಆರ್ಕಲ್ಲಿ ನಾವು 3 ಟೈಪ್ಸ್ ಆಫ್ ನ್ಯೂರಾನ್ಸ್ಗಳನ್ನು ನೋಡಿದ್ವಿ. ಒಂದು ಇಫೆಕ್ಟಾರ್ ನ್ಯೂರಾನ್, ರಿಲೇ ನ್ಯೂರಾನ್ ಆ್ಯಂಡ್ ಮೋಟಾರ್ ನ್ಯೂರಾನ್. ಸೊ ಇಫೆಕ್ಟಾರ್ ನ್ಯೂರಾನ್ ಅಂದರೆ ಮಾಹಿತಿಯನ್ನು ತೊಗೊಂಡು ಹೋಗುವಂಥದ್ದು. ರಿಲೇ ನ್ಯೂರಾನ್ ಅಂದರೆ ಇಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಆ ಮಾಹಿತಿ ಏನಾಗುತ್ತೆ, ಪ್ರೊಸೆಸಿಂಗ್ ಆಗುತ್ತೆ. ನೆಕ್ಸ್ಟ್ ರಿಪ್ಲೈ ಬರುತ್ತಲ್ಲ, ಅದನ್ನೇನಂತ ಯಾವ ನ್ಯೂರಾನ್ ತೊಗೊಂಬರುತ್ತೆ, ಮೋಟಾರ್ ನ್ಯೂರಾನ್ ಆ ಒಂದು ಮಾಹಿತಿಯನ್ನು ತರುತ್ತೆ. ಈ ಒಂದು ಆಲ್ ಟುಗೆದರ್ ಪಾತನ್ನು ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ಕರಿತೀವಿ. ಓಕೆ, ವೆಲ್, ನೆಕ್ಸ್ಟ್ ಇದಾದ ನಂತರ ನಾವು ಓದಬೇಕಾಗಿರುವಂತಹ ಇನ್ನೊಂದು ಪ್ರಮುಖವಾದ ಟಾಪಿಕ್ ಅಂದರೆ ಯಾವುದು? ಇದರಲ್ಲಿ ಹ್ಯೂಮನ್ ಬ್ರೈನ್. ಹ್ಯೂಮನ್ ಬ್ರೈನ್. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಲ್ಲ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್, ದೇಹದಲ್ಲಿ ನಡೀತಕ್ಕಂತಹ
ಪ್ರತಿಯೊಂದು ಆ್ಯಕ್ಟಿವಿಟೀಸನ್ನು ನೋಡ್ಕೊಳ್ಳುವಂಥದ್ದು ಮತ್ತು ಅದನ್ನು ಕಂಟ್ರೋಲ್ ಮಾಡುವಂಥದ್ದು, ಹಾಗೆಯೇ ಬೇರೆ ಬೇರೆ ಆರ್ಗನ್ಸ್ಗಳ ಜೊತೆಗೆ ಕೋಆರ್ಡಿನೇಟ್ ಮಾಡುವಂಥದ್ದು, ಮತ್ತು ಯಾವುದೋ ಒಂದು ಕೆಲಸ ಇವಾಗ ಆಗಿದೆ ಅಂದಾಗ ಅದನ್ನು ನೆನ್ಪಿಟ್ಕೊಂಡು ಅದನ್ನು ನೆಕ್ಸ್ಟ್ ಸಿಚುವೇಷನ್ನಲ್ಲಿ ಅದನ್ನು ರೀಯೂಸ್ ಮಾಡಿಕೊಳ್ಳುವಂಥ ಎಲ್ಲ ಕೆಲಸವನ್ನು ಯಾರು ನೋಡ್ಕೊತಾ ಇದ್ದಾರೆ? ಬ್ರೈನ್ ನೋಡ್ತಾ ಇದೆ. ಓಕೆ, ಸೊ ಇಲ್ಲಿ ಈ ಎಲ್ಲ ಏನು ಪ್ರೋಸೆಸ್ ಅಂತ ಏನು ಕರಿತೀವಲ್ಲ, ಈ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಪ್ರೋಸೆಸ್, ಇದನ್ನು ಸಂಪೂರ್ಣವಾಗಿ ನೋಡುವಂಥದ್ದು ಬ್ರೈನ್ನ ಜೊತೆಗೆ ಯಾವುದಿದೆ? ಸ್ಪೈನಲ್ ಕಾರ್ಡ್. So the spinal cord and brain all together combines to the function of control and coordination. ಸೊ ಹಾಗಾಗಿ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಎರಡನ್ನೂ ಸೇರಿಸಿ ನಾವೇನಂತ ಕರಿತೀವಿ? ಅದನ್ನು CNS ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತಂದರೆ ಹ್ಯೂಮನ್ ಆರ್ಗ್ಯಾನಿಸಮಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಆ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಯಾವುದಿರುತ್ತೆ? ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಇರುತ್ತೆ. ಸೊ ಬೋತ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನೇನು ಕೆಲಸ ಮಾಡುತ್ತೆ? ಸೊ ಥಿಂಕಿಂಗ್, ರೀಸ್ನಿಂಗ್, ವಿಲ್ ಪವರ್, ಡಿಫ್ರೆಂಟ್ ಆ್ಯಕ್ಷನ್. ಸೊ ನಾವೇನು ಕೆಲಸ ಮಾಡ್ತಾ ಇದ್ದೀವಲ್ಲ ಈ ಎಲ್ಲ ಕೆಲಸವನ್ನು ನೋಡ್ಕೊಳ್ಳೋ ಯಾವುದಾಗಿರುತ್ತೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಅದ್ರ ಜೊತೆಗೆ ತಾನು ಏನೇ ಥಿಂಕ್ ಮಾಡಿದಾಗ, ಅಂದರೆ ಏನೇ ಥಿಂಕ್ ಮಾಡುತ್ತೆ, ಏನೋ ಯೋಚನೆ ಮಾಡುತ್ತೆ, ಏನೋ ಒಂದು ಜಡ್ಜ್ಮೆಂಟ್ ಮಾಡುತ್ತೆ, ಆ ಜಡ್ಜ್ಮೆಂಟ್ ಮಾಡಿದ್ಮೇಲೆ ಅದಕ್ಕೆ ಆನ್ಸರ್ ಕೊಡಬೇಕು. ಸೊ ಆ ಆನ್ಸರನ್ನು ಹೇಗೆ ಕೊಡುತ್ತೆ? ಮಸಲ್ಸ್ಗಳ ಮೂಲಕ ಆನ್ಸರ್ನ ಕೊಡುತ್ತೆ ಅಲ್ವಾ? ಅಂದರೆ ಈ ಮಸಲ್ಸ್ ಕಂಟ್ರೋಲಿಂಗ್ನ ಯಾರು ನೋಡ್ತಾ ಇರುತ್ತೆ ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. The controlling of the muscle action is given by peripheral nervous system. So one small example ಕೊಡ್ತೀನಿ. ಈಗ ನಮ್ಮ ಹ್ಯಾಂಡ್ ಮೂಮೆಂಟ್ ಮಾಡುತ್ತಲ್ಲ, ಸೊ ದಿಸ್ ಹ್ಯಾಂಡ್ ಮೂಮೆಂಟ್ ಅಂದರೆ ಇದು ಮಸಲ್ ಆ್ಯಕ್ಷನ್. ಸೊ ನಾನಿವಾಗ ಕೈಯನ್ನು ತೆಗಿಬೇಕು ಅಥವಾ ಕೈನ ಮಡಚಬೇಕು ಅಥವಾ ಏನೋ ಒಂದು ಆಬ್ಜೆಕ್ಟನ್ನು ಹೋಲ್ಡ್ ಮಾಡಬೇಕು, ಗಟ್ಟಿಯಾಗಿ ಹೋಲ್ಡ್ ಮಾಡಬೇಕು, ಇಲ್ವಾ ಆಬ್ಜೆಕ್ಟನ್ನ ಕೆಳಗಡೆ ಬಿಡಬೇಕು. ಸೊ ಅದನ್ನು ಆಲ್ರೆಡಿ ಬ್ರೈನ್ ಏನು ಮಾಡುತ್ತೆ? ಥಿಂಕ್ ಮಾಡಿರುತ್ತೆ, ಈ ಸಂದರ್ಭದಲ್ಲಿ ನೀನು ಈ ರೀತಿ ಆ್ಯಕ್ಷನ್ ಮಾಡು ಅಂತ. ಸೊ ಆ ಆ್ಯಕ್ಷನನ್ನು ಯಾರಿಗೆ ಹೇಳುತ್ತೆ? ಅದು ಮಸಲ್ಲಿಗೆ ಹೇಳುತ್ತೆ. ಸೊ ಆಫ್ಟರ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದಟ್ ಆ್ಯಕ್ಟಿವಿಟಿ. ಸೊ ಇಲ್ಲಿ ಆ ಆ್ಯಕ್ಟಿವಿಟಿ, ಮಸಲ್ ಆ್ಯಕ್ಟಿವಿಟಿ, ಕೈ ಇರ್ಬೋದು, ಕಾಲಿರ್ಬೋದು ಅಥವಾ ಫಿಂಗರ್ಸ್ ಇರ್ಬೋದು, ಈ ಏನು ಮಸಲ್ ಆ್ಯಕ್ಟಿವಿಟಿ ಆಗುತ್ತಲ್ಲ, ಈ ಮಸಲ್ ಆ್ಯಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡ್ತಿರೋದು ಯಾರಾಗಿರ್ತಾರೆ? ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಇಲ್ಲಿ ಆಲ್ ಟುಗೆದರ್ ನೀವೀಗ ಕಂಪ್ಯೂಟರ್ನ ತೊಗೊಂಡ್ರೆ, ನೀವು ಕಂಪ್ಯೂಟರ್ಗೆ ಏನು ಮಾಡ್ತೀರಾ? ಎಲ್ಲ ಮಾಹಿತಿಯನ್ನು ಕಂಪ್ಯೂಟರ್ಗೆ ಕೊಡ್ತೀರಾ ಅಲ್ವಾ? ಇಟ್ಸ್ ನಥಿಂಗ್ ಬಟ್ ಇನ್ಪುಟ್ ಅಲ್ವಾ? ಅಂದರೆ ನೀವು ಲೈಕ್ ಯೂಸಿಂಗ್ ದ ಕೀಸ್, ಏನು ಕೀಬೋರ್ಡಲ್ಲಿ ಕೀಸ್ ಇರುತ್ತೋ ಕೀ ಎಲ್ಲ ಬಳಸ್ಕೊಂಡು ನೀವು ಕಂಪ್ಯೂಟರ್ಗೆ ಏನೋ ಒಂದು ಇನ್ಫಾರ್ಮೇಷನ್ನ ಕೊಡ್ತೀರಾ ಅಲ್ಲ, ವಿತ್ ದ ಹೆಲ್ಪ್ ಆಫ್ ದ ಕೀಸ್ ಲೈಕ್ ಇನ್ಪುಟ್. ಸೊ ಆಮೇಲೆ ಏನು ಮಾಡುತ್ತೆ? ಕಂಪ್ಯೂಟರು ಪ್ರೋಸೆಸಿಂಗ್ ಮಾಡುತ್ತೆ ಅಲ್ವಾ? ಸಿ ಪಿ ಯುದಲ್ಲಿ ಏನು ಮಾಡುತ್ತೆ? ಅದು ಪ್ರೋಸೆಸಿಂಗ್ ಮಾಡುತ್ತೆ. ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಅಂತ ಏನು ಸಿ ಪಿ ಯುದಲ್ಲಿ ಎಲ್ಲ ಫೀಡ್ ಆಗಿರುತ್ತಲ್ಲ ಆಲ್ರೆಡಿ, ಸೊ ಅದು ಥಿಂಕ್ ಮಾಡುತ್ತೆ, ಪ್ರೋಸೆಸ್ ಮಾಡಿಬಿಟ್ಟು ನಮಗೇನು ಮಾಡುತ್ತೆ? ಅದು ರಿಸಲ್ಟ್ನ ಕೊಡುತ್ತೆ. ಲೈಕ್ ಔಟ್ಪುಟ್, ಮಾನಿಟರ್ ಮೇಲೆ ನಿಮ್ಗೇನು ಬರುತ್ತೆ? ಔಟ್ಪುಟ್ ಬರುತ್ತೆ. ಇನ್ ದ ಸೇಮ್ ವೇ ನಮ್ಮ ಈ ಎಲ್ಲ ಸೆನ್ಸರಿ ಆರ್ಗನ್ಗಳ ಮೂಲಕ ಮಾಹಿತಿ ಏನಾಗುತ್ತೆ? ಇನ್ಪುಟ್ ಆಗುತ್ತೆ ಅಲ್ವಾ? ಒಳಗಡೆ ಹೋಗುತ್ತೆ. ಸೊ ಬ್ರೈನ್ ಏನು ಮಾಡುತ್ತೆ? ಅದನ್ನು ಬ್ರೈನ್ ಈಸ್ ನಥಿಂಗ್ ಬಟ್ ಅ ಸಿ ಪಿ ಯು, ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್. ಪ್ರೋಸೆಸಿಂಗ್ ನಡೆಯುತ್ತೆ. ಎಲ್ಲ ಪ್ರೋಸೆಸ್ ಆದಮೇಲೆ ಏನಾಗುತ್ತೆ? ಔಟ್ಪುಟ್ ಅಲ್ವಾ? ಸೊ ಔಟ್ಪುಟ್ ಹೇಗೆ ಬರುತ್ತೆ? ಸೊ ಮಸಲ್ಗಳ ಮೂಲಕ ಅಲ್ವಾ? ಅದು ಕೈ ಹ್ಯಾಂಡ್ ಮೂಮೆಂಟ್ ಇರ್ಬೋದು, ಲೆಗ್ ಮೂಮೆಂಟ್ ಇರ್ಬೋದು, ನಾನಿವಾಗ ಮಾತಾಡ್ತಾ ಆಗಿರ್ಬೋದು. ಸೊ ಅವೆಲ್ಲ ಏನಾಗುತ್ತೆ? ಅದು ದಟ್ ಈಸ್ ಅ ಔಟ್ಪುಟ್. ಸೊ ಈ ಇನ್ಪುಟ್ ಮತ್ತು ಔಟ್ಪುಟ್ ಆಗಲಿಕ್ಕೆ ಅಲ್ಲಿ ಕೆಲವೊಂದು ನರಗಳು ಕೆಲಸ ಮಾಡಬೇಕು. ಇಲ್ಲಿ ಯಾವ ಇಂಪಾರ್ಟೆಂಟ್ ಆದ ನರಗಳು ಕೆಲಸ ಮಾಡುತ್ತೆ ಅಂದರೆ, ಬ್ರೈನಿಗೆ ರಿಲೇಟೆಡ್ ಆಗಿರುವಂಥ ನರಗಳನ್ನು ನಾವು ಕ್ರೇನಿಯಲ್ ನರ್ವ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಸ್ಪೈನಲ್ ಕಾರ್ಡಿಗೆ ರಿಲೇಟೆಡ್ ಆಗಿರುವಂಥ ನರಗಳನ್ನು ಏನಂತ ಕರಿತೀವಿ? ನಾವು ಸ್ಪೈನಲ್ ನರ್ವ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಕ್ರೇನಿಯಲ್ ನರ್ವ್ಸ್ ಮತ್ತು ಸ್ಪೈನಲ್ ನರ್ವ್ಸ್ಗಳ ಮೂಲಕ ಮಾಹಿತಿ ಇನ್ಪುಟ್ ಆಗುತ್ತೆ. ಸೊ ಅದೇ ರೀತಿ ಪ್ರೊಸೆಸಿಂಗ್ ಆದಮೇಲೆ ಮಾಹಿತಿ ಮಸಲ್ಸ್ಗಳಿಗೆ ಏನಾಗುತ್ತೆ? ಔಟ್ಪುಟ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆದಂಥ ಎರಡು ರೀತಿಯ ನರಗಳು ನಮ್ಮ ದೇಹದಲ್ಲಿ, ನಮ್ಮ ದೇಹವನ್ನು ಇವತ್ತು ಕಂಟ್ರೋಲ್ ಮತ್ತು ಕೋಆರ್ಡಿನೇಟ್ ಮಾಡ್ತಾ ಇದೆ. ಅದೇ ಕ್ರೇನಿಯಲ್ ಮತ್ತು ಸ್ಪೈನಲ್ ನರ್ವ್. ಸೊ ಕ್ರೇನಿಯಲ್ ನರ್ವ್ಸ್ ಎಲ್ಲಿಂದ ಎಮರ್ಜ್ ಆಗಿರುತ್ತೆ? ಬ್ರೈನಿಂದ ಎಮರ್ಜ್ ಆಗಿರುತ್ತೆ. ಸ್ಪೈನಲ್ ನರ್ವ್ಸ್ಗಳು ಎಲ್ಲಿಂದ ಎಮರ್ಜ್ ಆಗಿರುತ್ತೆ? ಸ್ಪೈನಲ್ ಕಾರ್ಡಿಂದ ಎಮರ್ಜ್ ಆಗಿರುತ್ತೆ. ಓಕೆ, ವೆಲ್ ಆಫ್ಟರ್ ದ್ಯಾಟ್
ಈ ಹ್ಯೂಮನ್ ಬ್ರೈನ್ ಇದನ್ನು ಒಂದಿನ ಕ್ಕೆ ಹ್ಯೂಮನ್ ಬ್ರೈನನ್ನು ನಾವು ಸ್ಟಡಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಇಟ್ ಇಸ್ ಅ ವಾಸ್ಟ್ ಟಾಪಿಕ್. ಸೊ ಹಾಗಾಗಿ ಫಾರ್ ಅವರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್, ನಮಗೆ ಬ್ರೈನ್ ಬಗ್ಗೆ ನಾವು ವಿ ಆರ್ ನಾಟ್ ಲೈಕ್ ಎ ಮೆಡಿಕಲ್ ಸ್ಟೂಡೆಂಟ್. ಸೊ ತುಂಬಾ ಡೆಪ್ತಾಗಿ ಬ್ರೈನನ್ನು ಓದ್ಕೋಬೇಕು ಅಂತೇನಿಲ್ಲ, ಬಟ್ ಸಿಂಪಲಾಗಿ ಇವತ್ತಿಷ್ಟೆಲ್ಲ ನಮ್ಮ ಕೆಲಸವನ್ನು ಕಂಟ್ರೋಲ್ ಮಾಡ್ತಾ ಇದೆ ನಮ್ಮ ಬ್ರೈನ್ ಅಂತಂದರೆ, ಪ್ರತಿಯೊಂದು ಕೆಲಸ ನೀವು ಹೇಳದೇ ಇರಿ, ನಿಮ್ಮ ದೇಹದಲ್ಲಿ ಆ ಕೆಲಸಗಳೇನಾಗ್ತಾ ಇದೆ ಆಟೋಮ್ಯಾಟಿಕ್ಕಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಹಾಗಾದರೆ ಎಲ್ಲ ಕೆಲಸವನ್ನು ಬ್ರೈನ್ ಮಾಡ್ತಾ ಇದೆ ಅಂತಂದರೆ ಹೇಗೆ ಮಾಡ್ತಾ ಇದೆ? ಸೊ ಬ್ರೈನ್ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ದೇಹದ ಎಲ್ಲ ಕೆಲಸವನ್ನು ಅದು ಕಂಟ್ರೋಲಿಂಗ್ ತಗೋಬೇಕು ಅಂತಂದರೆ ಅದರ ಕೆಲಸ ಈಸಿ ಮಾಡೋದಕ್ಕೆ ಸೊ ಏನು ಮಾಡ್ಕೊಂಡಿದೆ ಅಂತಂದರೆ ಇಟ್ ಹ್ಯಾಸ್ ಎ ಸಪ್ರೇಟ್ ಪೋರ್ಷನ್ಗಳಿದೆ. ಓಕೆ, ಸೊ ನಾವೀಗ ಆ ಬ್ರೈನನ್ನು ಆ ಡಿಫ್ರೆಂಟ್ ಪೋರ್ಷನಲ್ಲಿ ಸ್ಟಡಿ ಮಾಡೋಣ. ಸೊ ಇಲ್ಲಿ ನಾವು ಬ್ರೈನನ್ನು ಮೇಯ್ನಾಗಿ 3 ಪೋರ್ಷನ್ ಆಗಿ ನೋಡ್ತೀವಿ. ದ್ಯಾಟ್ ಈಸ್ ಫೋರ್ ಬ್ರೈನ್, ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್. ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು ಅಂಥೇಳಿ. ಸೊ ಹಿಯರ್ ಐ ಹ್ಯಾವ್ ಅ ಮಾಡೆಲ್ ಆಫ್ ಅ ಬ್ರೈನ್. ಸೊ ಬ್ರೈನಿನ ಒಂದು ಮಾಡೆಲ್ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅನ್ಕೊತೀನಿ. ಸೊ ಇಲ್ಲಿ ನಾವು ಮೆದುಳನ್ನು ಸ್ಟಡಿ ಮಾಡಬೇಕಾದ್ರೆ ಏನು ಫ್ರಂಟ್ ಪೋರ್ಷನ್ ಇರುತ್ತಲ್ಲ, ಸೊ ಆ ಫ್ರಂಟ್ ಪೋರ್ಷನ್ನ ಏನಂತ ಹೇಳ್ತೀವಿ ನಾವು, ದಟ್ ಈಸ್ ಅ ಫೋರ್ ಬ್ರೈನ್. ಸೊ ಮಿಡಲ್ ಇರುತ್ತಲ್ಲ ಅದನ್ನು ಮಿಡ್ ಬ್ರೈನ್, ಹಾಗೆ ಹಿಂಭಾಗದಲ್ಲಿ ಇರುತ್ತಲ್ಲ ಅದನ್ನೇನಂತ ಕರಿತೀವಿ ನಾವು ಹೈಂಡ್ ಬ್ರೈನ್ ಅಂತ ಹೇಳಿ ಕರಿತೀವಿ. ಸೊ ಈಗ ಇದನ್ನು ವರ್ಟಿಕಲ್ ಸೆಕ್ಷನ್ ಮಾಡಿದ್ದಾರೆ. ಸೊ ವರ್ಟಿಕಲ್ ಸೆಕ್ಷನ್ ಮಾಡಿ ನಮಗೆ ಫಾರ್ ಅವರ್ ಈಸಿ ಸ್ಟಡಿ, ಓಕೆ, ಎರಡು ಸೇಮ್ ಇರೋದು, ನಾವು ಒಂದು ಪಾರ್ಟನ್ನು ಇಟ್ಕೊಂಡು ಹೇಳ್ತೀನಿ. ಸೊ ನಿಮಗೆ ಇವನ್ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೇ ಡ್ರಾಯಿಂಗ್ ಇರುವಂಥದ್ದು ಅಲ್ವಾ. ಸೊ ಈ ಲೆಸನ್ನ ನೀವು ನೋಡುವಾಗ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಏನು ಲೆಸನ್ನ ನೋಡ್ತಿರಲ್ಲ ಆಗ ನಿಮಗೆ ಈ ಡ್ರಾಯಿಂಗ್ ಇದೆ. ಸೊ ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಆ್ಯಂಡ್ 3 ಮಾರ್ಕ್ಸ್ ಕ್ಯಾರಿಂಗ್ ಡ್ರಾಯಿಂಗ್ ಇದು. ಓಕೆ, ಯಾವುದು ಹ್ಯೂಮನ್ ಬ್ರೈನ್. ಸೊ ನೀವು ಹ್ಯೂಮನ್ ಬ್ರೈನ್ ಬರಿಬೇಕಾದ್ರೆ ಒಂದು ಸಿಂಪಲ್ ಆದಂತಹ ಒಂದು ಟ್ರಿಕ್ ಹೇಳ್ತೀನಿ. ಲೈಕ್ ಕನ್ನಡದಲ್ಲಿ ನಾವೇನು ಲಾ ಬರಿತೀವಲ್ಲ, ಯಾರ ಲಾ ಬರಿತೀವಲ್ಲ, ಸೊ ಆ ಲಾವನ್ನು ನೀವು ಉಲ್ಟಾ ಮಾಡಿ ಬರೆದ್ರೆ ಸೊ ನೀವು ಈಸಿಯಾಗಿ ಹ್ಯೂಮನ್ ಬ್ರೈನನ್ನು ಬರಿಬೋದು. ದಿಸ್ ಈಸ್ ದ ಔಟರ್ ಸ್ಕೆಚ್. ಓಕೆ, ಇಷ್ಟೇ, ಲಾನ ಉಲ್ಟಾ ಮಾಡೋದು. ಆಮೇಲೆ ಏನು ಮಾಡ್ತೀರಾ, ಒಳಗಡೆ ಕನ್ವಲ್ಯೂಷನ್ಸ್ಗಳನ್ನು ಹಾಕ್ಕೊತೀವಿ. ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಪಾರ್ಟ್ಸ್, ಆ ಪಾರ್ಟ್ಸನ್ನು ನಾವಲ್ಲಿ ಲೇಬಲ್ ಮಾಡುವಂಥದ್ದು ಅಷ್ಟೇ. ಓಕೆ, ಕನ್ವಲ್ಯೂಷನ್ಸ್ ಅಂದರೆ ಇಲ್ಲಿ ನಿಮಗೆ ಈ ನಾನೇನು ವರ್ಡ್ ಯೂಸ್ ಮಾಡ್ತಿದ್ದೀನಲ್ಲ ಕನ್ವಲ್ಯೂಷನ್, ಇವೆಲ್ಲ ಎಕ್ಸ್ಟ್ರಾ ವರ್ಡ್ಸ್, ಇವ್ಯಾವುದೂ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ. ಬಟ್ ಈಗ ಒಂದು ಡ್ರಾಯಿಂಗ್ನ ಒಂದು ಮಾಡೆಲ್ನ ನಾನು ತೋರಿಸ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟರೆ ಸ್ವಲ್ಪ ಕ್ಲಿಯರ್ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇಲ್ಲೇನು ನಿಮಗೆ ರಿಡ್ಜಸ್ ಕಾಣ್ತಾ ಇದೆ ಅಲ್ವಾ, ಸೊ ಈ ರಿಡ್ಜಸ್ನೇ ನಾವೇನಂತ ಕರೆಯೋದು ಕನ್ವಲ್ಯೂಷನ್. ಫಾರ್ ಎಕ್ಸಾಂಪಲ್ ನಾವೀಗ ಸ್ಯಾರಿ ಹಾಕಿದಾಗ ಸ್ಯಾರಿಯಲ್ಲಿ ಪಲ್ಲೂಸ್ ಅಂತ ಹೇಳಿ, ಪಲ್ಲು ಏನು ಮಾಡ್ತೀವಿ ನಾವು, ಪ್ಲೀಟ್ಸ್ ಹಾಕ್ತೀವಿ. ಪ್ಲೀಟ್ಸ್ ಅಂದರೆ ಏನು, ನೆರಿಗೆ ಹಾಕ್ತೀವಲ್ವ, ಆ ನೆರಿಗೆಯನ್ನು ಏನಂತ ಕರೆಯೋದು ನಾವು ಕನ್ವಲ್ಯೂಷನ್ ಅಂತ ಹೇಳಿ ಕರೆಯೋದು. ಸೊ ಹಾಗೆ ನಮ್ಮ ಮೆದುಳಿನಲ್ಲೂ ಏನಿರುತ್ತೆ, ಆ ಕನ್ವಲ್ಯೂಷನ್ಸ್ಗಳು ಇರುತ್ತೆ, ನೆರಿಗೆ ಇರುತ್ತೆ. ಓಕೆ, ಸೊ ಈಗ ಈ ಏನು ಔಟರ್ ಪೋರ್ಷನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಮ ಮೇಲೆ, ಸೊ ಇದನ್ನು ಏನಂತ ಕರಿತೀವಿ ನಾವು, ಲೈಕ್ ಫೋರ್ ಬ್ರೈನ್. ಸೊ ಮಧ್ಯದಲ್ಲಿ ಮಿಡ್ ಬ್ರೈನ್, ಹಾಗೆ ಕೆಳಗಡೆ ಈ ಭಾಗ ಇದೆಯಲ್ಲ ಇದನ್ನು ಹೈಂಡ್ ಬ್ರೈನ್ ಅಂತ ಹೇಳಿ ಕರಿತೀವಿ. ಸೊ ಈ ಫೋರ್ ಬ್ರೈನ್ ಏನಾಗಿದೆ ಅಂದರೆ ಈ ಕಂಪ್ಯಾರಿಟಿವ್ಲಿ ಮಿಡ್ ಬ್ರೈನ್ ಮತ್ತು ಹೈಂಡ್ ಬ್ರೈನಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಪೋರ್ಷನ್ ಇರುವಂಥದ್ದು ಯಾವುದು, ಫೋರ್ ಬ್ರೈನ್, ಆಯಿತಾ, ಮುಮ್ಮೆದುಳು. ಸೊ ಈ ಮುಮ್ಮೆದುಳು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆದ ಒಂದು ಪೋರ್ಷನ್ ಇದೆ, ಅದನ್ನು ಸೆರಿಬ್ರಮ್ ಅಂಥೇಳಿ ಕರಿತೀವಿ. ಅಂದರೆ ಮಹಾಮಸ್ತಿಷ್ಕ ಅಂಥೇಳಿ ಕನ್ನಡದಲ್ಲಿ ಕರೀತಾರೆ, ಸೆರಿಬ್ರಮ್. ಸೊ ಈ ಸೆರಿಬ್ರಮ್ ಈಸ್ ದ ಸೀಟ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳಿ ಕರೀತಾರೆ. ಸೆರಿಬ್ರಮ್ಮಿಗೆ ಇನ್ನೊಂದು ಹೆಸರೇನು, ಸೀಟ್ ಆಫ್ ಕಾನ್ಷಿಯಸ್ನೆಸ್ ಅಂತ. ಫೋರ್ ಬ್ರೈನಲ್ಲಿ ವೆರಿ ಇಂಪಾರ್ಟೆಂಟ್ ಆದ ಒಂದು ಲೇಬ್ಲಿಂಗ್ ಯಾವುದದು, ಫೋರ್ ಬ್ರೈನಲ್ಲಿ ಇಂಪಾರ್ಟೆಂಟ್ ಆದ ಲೇಬ್ಲಿಂಗ್ ಸೆರಿಬ್ರಮ್. ಸೊ ಸೆರಿಬ್ರಮ್ ಅಂದರೆ ಅದಕ್ಕೆ ಇನ್ನೊಂದು ಆಲ್ಟರ್ನೇಟ್ ಹೆಸರೇನು, ಸೀಟ್ ಆಫ್ ಕಾನ್ಷಿಯಸ್ನೆಸ್. ಅಂದರೆ ನಮ್ಮ ಥಿಂಕಿಂಗ್ ಆಗಿರ್ಬೋದು, ರೀಸನಿಂಗ್, ವಿಲ್ ಪವರ್ ಅಥವಾ ಮೆಮೊರಿ ಇರ್ಬೋದು, ಅಥವಾ ಹೌ ಯು ಆರ್ ಹ್ಯಾಂಡ್ಲಿಂಗ್ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಇರ್ಬೋದು, ಆ ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಈ ಎಲ್ಲ ಮೇಜರ್ ಆ್ಯಕ್ಟಿವಿಟಿಯನ್ನು ಕಂಟ್ರೋಲ್ ಮಾಡ್ತಿರೋದೇ ಯಾರೋ, ನಮ್ಮ ಸೆರಿಬ್ರಮ್. ಸೊ ಈ ಸೆರಿಬ್ರಮ್ಮಿಗೆ ಎಲ್ಲ ಮಾಹಿತಿಗಳು ಯಾವುದರಿಂದ ಬರುತ್ತೆ, ಸೆನ್ಸರಿ ಆರ್ಗನ್ಸ್ಗಳು ಡೈರೆಕ್ಟ್ ಕನೆಕ್ಟ್ ಆಗಿರುತ್ತೆ ಸೆರಿಬ್ರಮ್ಮಿಗೆ. ಸೊ ಅಲ್ಲಿಂದ ಮಾಹಿತಿಗಳನ್ನು ಸೆರಿಬ್ರಮ್ ರಿಸೀವ್ ಮಾಡಿಕೊಳ್ಳುತ್ತೆ. ಅದಕ್ಕೆ ತಕ್ಕ ಹಾಗೆ ಅದೇನು ಮಾಡುತ್ತೆ, ಆ ಒಂದು ಮಾಹಿತಿಗೆ ರಿಪ್ಲೈಯನ್ನು ಅಂದರೆ ಔಟ್ಪುಟ್ಟನ್ನು ಕೊಡುತ್ತೆ ವಿತ್ ದ ಹೆಲ್ಪ್ ಆಫ್ ದ ನರ್ವ್ ಸೆಲ್ಸ್.
ಆದರೆ ಕೆಲವೊಂದು ಸಲ ಕೆಲವೊಂದು ಸಿಚುವೇಶನ್ಸ್ ಬರುತ್ತೆ ನೋಡಿ. ಈಗ ನಾವೇನೋ ಒಂದು ನೋಡಿರ್ತೀವಿ, ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ, ಓಕೆ ಬಿಕಾಸ್ ವಿ ಹ್ಯಾವ್ ಅ ಸೆನ್ಸರಿ ಆರ್ಗನ್ಸ್ ಲೈಕ್ ಐ ಇದೆ, ಕಿವಿಯಿಂದ ಕೇಳಿಸ್ಕೊಂಡಿರ್ತೀವಿ, ಸೊ ಸ್ಮೆಲ್ ಮೂಗಿಂದ ತೊಗೊಂಡಿರ್ತೀವಿ, ಬಾಯಿಯಿಂದ ಟೇಸ್ಟ್ ಗೊತ್ತಾಗಿರುತ್ತೆ, ಮೇ ಬಿ ಪೇಯ್ನ್ಸ್ ಗೊತ್ತಾಗಿರುತ್ತೆ ಚುಚ್ಚಿದಾಗ, ಸೊ ಸ್ಕಿನ್ ಅದನ್ನು ಪರ್ಸ್ಯೂ ಮಾಡ್ಕೊಂಡಿರುತ್ತೆ. ಬಟ್ ಕೆಲವೊಂದು ಸಿಚುವೇಶನ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಊಟ ಮಾಡ್ತಾ ಇರ್ತೀವಿ ಸಡನ್ನಾಗಿ ಹೊಟ್ಟೆ ಫುಲ್ ಆಯಿತು ಅಂತ ನಮ್ಗೆ ಅನಿಸುತ್ತೆ, ನಾವು ಎದ್ಬಿಡ್ತೀವಿ. ಸೊ ಹಾಗಾದರೆ ಈ ಹೊಟ್ಟೆ ಫುಲ್ ಆಯಿತು ಹೇಗೆ ಗೊತ್ತಾಗುತ್ತೆ? ಯಾವ ಒಂದು ಸೆನ್ಸರಿ ಆರ್ಗನ್ ಅದನ್ನು ಹೇಳ್ತು, ಅಥವಾ ಹೇಗೆ ಬ್ರೈನಿಗೆ ಗೊತ್ತಾಯಿತು ನಿಮಗೆ ಹೊಟ್ಟೆ ಫುಲ್ ಆಯಿತು ಅಂಥೇಳಿ? ಅಂದರೆ ನನ್ನ ಕ್ವೆಶನ್ ಏನು ಅಂದರೆ, ಓನ್ಲಿ ಸೆನ್ಸರಿ ಆರ್ಗನ್ನಿಂದ ಮಾತ್ರ ಎಲ್ಲ ಕೆಲಸ ನಡೀತಾ ಇದೆಯಾ, ಅಥವಾ ಸೆನ್ಸರಿ ಆರ್ಗನ್ ಕೊಟ್ಟಿರೋ ಮಾಹಿತಿಯನ್ನು ಮಾತ್ರ ಬ್ರೈನ್ ತಗೊಂಡು ಪ್ರೊಸೆಸಿಂಗ್ ಮಾಡಿ ನಮ್ಗೆ ಆನ್ಸರ್ ಮಾಡ್ತಾ ಇದೆಯಾ? ಅಂದರೆ ಸೆರಿಬ್ರಮ್ ಮಾತ್ರ, ಈಗ ನಾವೇನು ಸೆರಿಬ್ರಮ್ನ ಸೀಟ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳಿ ಅದು ಸೆನ್ಸರಿ ಆರ್ಗನಿಂದ ಮಾಹಿತಿಯನ್ನು ತೊಗೊಂಡು ಅದಕ್ಕೆ ರಿಪ್ಲೈ ಮಾಡ್ತಾ ಇದೆ ಅಂತ ಏನು ಹೇಳ್ತೀವಲ್ಲ, ಹಾಗಾದರೆ ಈ ಕೆಲವೊಂದು ಎಕ್ಸ್ಟ್ರಾ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸನ್ನು ಯಾರು ಹ್ಯಾಂಡ್ಲು ಮಾಡ್ತಾ ಇದ್ದಾರೆ, ಅದಕ್ಕೆ ಯಾರು ಆನ್ಸರ್ ಮಾಡ್ತಾ ಇದ್ದಾರೆ? ಈಗ ನಮಗೆ ಸಿಹಿ ಇದೆ, ಉಪ್ಪಿದೆ, ಖಾರ ಇದೆ, ಹುಳಿ ಇದೆ, ಊಟದಲ್ಲಿ ಗೊತ್ತಾಗುತ್ತೆ ಬಿಕಾಸ್ ಆಫ್ ಅವರ್ ಟೇಸ್ಟ್ ಬಡ್ಸ್ ಇನ್ ದ ಟಂಗ್. ಸೊ ಟಂಗ್ ಈಸ್ ಆಲ್ಸೋ ಒನ್ ಆಫ್ ದ ಸೆನ್ಸರಿ ಆರ್ಗನ್. ಬಟ್ ಊಟ ಸಾಕು ಅಂತ ಹೇಳ್ತೀವಲ್ಲ, ಸೊ ಇದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಲ್ವಾ? ಸೊ ನೋಡೋಣ ಹಾಗಾದರೆ ಇದರ ಇನ್ಚಾರ್ಜ್ ಯಾರು ತೊಗೊಂಡಿದ್ದಾರೆ. ಸೊ ಈಗ ಸೆರಿಬ್ರಮ್ ಬಗ್ಗೆ ಗೊತ್ತಾಯ್ತಲ್ಲ, ಈ ರೀತಿಯ ಕೆಲವೊಂದು ಸಿಚುವೇಶನ್ಸ್, ಇದನ್ನು ನಾವು ಲೈಕ್ ಏನಂತೀವಲ್ಲ ಇನ್ವಾಲೆಂಟರಿ ಸಿಚುವೇಶನ್ಸ್ ಅಂತೀವಿ, ಆಯಿತಾ? ಈಗ ನಿಮಗೆ ಊಟ ಸಾಕು ಅಂತ ಹೇಳೋದಾಗಿರಲಿ, ಅಥವಾ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಹಾರ್ಟ್ ಬೀಟ್ ನಿಂತಿಲ್ಲ, ಅಥವಾ ನನ್ನ ಉಸಿರಾಟ ನಿಂತಿಲ್ಲ, ಅದು ನಡೀತಾನೆ ಇದೆ. ಅಥವಾ ನಾನು ಬೆಳಗ್ಗೆ ತಿಂದಿರುವಂಥ ಊಟ ಬ್ರೇಕ್ಫಾಸ್ಟ್ ಏನಾಗಿರುತ್ತೆ, ಡೈಜೆಷನ್ ಆಗ್ತಾನೆ ಇರುತ್ತೆ ಅಲ್ವಾ? ನಾನು ಮಾತಾಡ್ತಾ ಇದ್ದೀನಿ ಅಂಥೇಳಿ ಆ ಯಾವ ಕೆಲಸಗಳೂ ನಿಂತಿಲ್ಲ. ಆ ಎಲ್ಲ ಕೆಲಸಗಳು ನಾನು ಹೇಳದೇ ಇರಲಿ, ಅದು ನನ್ನ ಬಾಡಿಯಲ್ಲಿ ಏನಾಗ್ತಾ ಇದೆ, ನಡೀತಾ ಇದೆ. ಸೊ ಇದನ್ನು ಏನಂತ ಕರಿತೀವಿ ನಾವು, ಇನ್ವಾಲೆಂಟರಿ ಆ್ಯಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಎಲ್ಲ ಇನ್ವಾಲೆಂಟರಿ ಆ್ಯಕ್ಷನ್ಸ್ಗಳನ್ನು ನಮ್ಮ ಮಿಡ್ ಬ್ರೈನ್ ಹಾಗೆ ಹೈಂಡ್ ಬ್ರೈನ್ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಓಕೆ, ಇವುಗಳನ್ನ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇರುವ ಆ್ಯಕ್ಷನ್ಗಳನ್ನು ಏನಂತ ಕರಿತೀವಿ ನಾವು, ಇನ್ವಾಲೆಂಟರಿ ಆ್ಯಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಈ ಇನ್ವಾಲೆಂಟರಿ ಆ್ಯಕ್ಷನ್ಸನ್ನು ಮಿಡ್ ಬ್ರೈನ್ ಮತ್ತು ಹೈಂಡ್ ಬ್ರೈನ್ ನೋಡ್ತಾ ಇರುತ್ತೆ. ಓಕೆ, ಸೊ ಅದೇ ರೀತಿ ಕೆಲವೊಂದು ಲೈಕ್ ಸಲೈವೇಷನ್ ಅಂದರೆ ಗೊತ್ತಿದೆ ಅಲ್ವಾ? ಯಾವುದಾದ್ರೂ ಸ್ವೀಟ್ ಐಟಮ್ನ, ಯಾವುದಾದ್ರೂ ಲೈಕ್ ಹುಣಸೆ ಹುಳಿಯನ್ನು, ಉಪ್ಪಿನಕಾಯಿ, ಇವೆಲ್ಲ ಕೇಳ್ತಿದ್ದಂಗೆ ಸಡನ್ನಾಗಿ ಆಟೋಮ್ಯಾಟಿಕ್ಕಾಗಿ ಬಾಯಲ್ಲಿ ಏನು ಬರುತ್ತೆ, ರಸ ಬಂದುಬಿಡುತ್ತೆ ಅಲ್ವಾ? ಇದು ಸಲೈವೇಷನ್. ಅಥವಾ ನಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲನ್ನು ನೋಡುವಂಥದ್ದು. ಅದೇ ಥರ ವಾಮಿಟಿಂಗ್ ಅಂತೂ ಇದು ಯಾರು ಕಂಟ್ರೋಲಲ್ಲ, ಗೊತ್ತೇ ಇಲ್ಲ ನಮಗೆ ವಾಮಿಟ್ ಬರುತ್ತೆ ಅಂಥೇಳಿ, ಸಡನ್ನಾಗಿ ವಾಮಿಟ್ ಬಂದುಬಿಡುತ್ತೆ ಅಲ್ವಾ? ಸೊ ಈ ರೀತಿಯಾದಂತಹ ಕೆಲವೊಂದು ಇನ್ವಾಲೆಂಟರಿ ಫಂಕ್ಷನ್ಸ್ಗಳನ್ನು ಯಾರು ಕಂಟ್ರೋಲ್ ಮಾಡ್ತಿರುತ್ತೆ, ನಮ್ಮ ಮಿಡ್ ಮತ್ತು ಹೈಂಡ್ ಬ್ರೈನ್. ಸೊ ಈಗ ಅದರಲ್ಲಿ ಯಾರು ಎಸ್ಪೆಷಲಿ ಈ ಸ್ಪೆಸಿಫಿಕ್ ಇನ್ವಾಲೆಂಟ್ರಿ ಫಂಕ್ಷನ್ಸನ್ನು ಕಂಟ್ರೋಲ್ ಮಾಡ್ತಿದೆ ಅಂಥೇಳಿ ನೋಡೋಣ. ಸೊ ಅದರಲ್ಲಿ ನಾನು ಈಗ ಹೇಳಿರುವಂಥ ಕೆಲವೊಂದು ಪಾಯಿಂಟ್ಸ್ನ ಇಲ್ಲಿ ಬರೀತೀನಿ. ಲೈಕ್ ಅವರ್ ಬ್ಲಡ್ ಪ್ರೆಷರ್, ಸಲೈವೇಷನ್, ವಾಮಿಟಿಂಗ್. So all these involuntary functions are controlled by medulla which is present in a hind brain. Okay, so ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಲೂ ಕಲರ್ ಲೈನ್ಸ್ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿರ್ತಕ್ಕಂಥ ಲೈಕ್ ಬಾಕ್ಸ್ ಕಾಣಿಸ್ತಾ ಇದೆ ಅನ್ಕೊತೀನಿ. ಸೊ ಇಲ್ಲಿರ್ತಕ್ಕಂತಹ ಮೆಡುಲ್ಲಾ ಅಂತಕ್ಕಂಥ ಒಂದು ಪಾರ್ಟ್, ಇದು ಮೆದುಳಿನ ಹಿಮ್ಮೆದುಳಿನಲ್ಲಿರ್ತಕ್ಕಂತಹ ಮೆಡುಲ್ಲಾ ಏನು ಕಂಟ್ರೋಲ್ ಮಾಡ್ತಾ ಇದೆ, ಆಲ್ ದೀಸ್ ಇನ್ವಾಲೆಂಟರಿ ಆ್ಯಕ್ಷನ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಯಾವುದಾಗಿರುತ್ತೆ, ಮೆಡುಲ್ಲಾ. ಇದು ಎಕ್ಸಾಮ್ ಪರ್ಪಸ್ಸಿಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವೆಶನ್. ಸೊ ಇದನ್ನು ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನೋಡಿ, ಇದು 1 ಮಾರ್ಕ್ಗೆ ಕೇಳುವಂತಹ, ರಿಪೀಟೆಡ್ಲಿ ಕೇಳುವಂತಹ ಕ್ವೆಶನ್ಸ್. ಓಕೆ, ಈಗ ಸೆರಿಬ್ರಮ್ ಅಂತಂದರೆ ಏನಾಗಿರುತ್ತೆ, ಅದು ಮಹಾಮಸ್ತಿಷ್ಕ, ಥಿಂಕಿಂಗ್. ಓಕೆ, ಇನ್ನು ಇನ್ವಾಲೆಂಟರಿ ಫಂಕ್ಷನ್ಸ್ ನಾನು ಕೊಟ್ಟಿರೋಂಥ ಎಕ್ಸಾಂಪಲ್ಸ್, ಇದನ್ನು ಕಂಟ್ರೋಲ್ ಮಾಡ್ತಿರೋದು ಯಾರು, ಮೆಡುಲ್ಲಾ. ಓಕೆ, ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಹೈಂಡ್ ಬ್ರೈನ್. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಒಂದು ಸ್ಟ್ರಕ್ಚರ್ ಇದೆ, ಅದು ಯಾವುದು ಅಂದರೆ ಸೆರಿಬೆಲ್ಲಮ್.
ಸೊ ಕನ್ನಡದಲ್ಲಿ ಇದನ್ನು ಅನುಮಸ್ತಿಷ್ಕ ಅಂತಾರೆ. ಸೆರಿಬ್ರಮ್ ಮಹಾಮಸ್ತಿಷ್ಕ, ಸೆರಿಬೆಲ್ಲಮ್ ಅನುಮಸ್ತಿಷ್ಕ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಲೈಕ್ ಒಂದು ರೀತಿ ಬೀಟ್ರೂಟ್ ಕಲರಲ್ಲಿ ಕಾಣಿಸ್ತಾ ಇದೆ, ಒಂದು ಲೀಫ್ ಥರ ಸ್ಟ್ರಕ್ಚರ್ ಇದೆಯಲ್ಲ, ಸೊ ಇದೇ ಸೆರಿಬೆಲ್ಲಮ್. ಓಕೆ, ಸೊ ಇದು ಅನುಮಸ್ತಿಷ್ಕ. ಹೇಗೆ ನಮ್ಮ ಬ್ರೈನಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂದ ಕೂಡಲೇ ಸೆರಿಬ್ರಮ್ ಅಂತೀವೋ, ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದು? ಸೆರಿಬೆಲ್ಲಮ್. ಸೊ ಈ ಸೆರಿಬೆಲ್ಲಮ್ ನೋಡಿ, ಕೆಲವರಿಗೆ ಇದೊಂದು ಅಪ್ಲಿಕೇಶನ್ ಕ್ವೆಶನ್ ಯಾವಾಗಲೂ ಕೇಳ್ತಾರೆ. ಡ್ರಂಕನ್ ಪರ್ಸನ್ ಏನಿರ್ತಾರಲ್ಲ, ಡ್ರಂಕನ್ ಪರ್ಸನ್ ಕೆನಾಟ್ ವಾಕ್ ಪ್ರಾಪರ್ಲಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಆ ಏನು ಆಲ್ಕೋಹಾಲಿಕ್ ಕಂಟೆಂಟ್ ನಮ್ಮ ದೇಹಕ್ಕೆ ಹೋದಾಗ ಫಸ್ಟ್ ಆ ಆಲ್ಕೋಹಾಲಿಕ್ ಕಂಟೆಂಟು ಆ ನಮ್ಮ ಬ್ರೈನಲ್ಲಿರುವಂತಹ ಸೆರಿಬೆಲ್ಲಮ್ ಆ್ಯಕ್ಟಿವಿಟಿಯನ್ನು ಏನು ಮಾಡುತ್ತೆ, ಅದು ನಿಲ್ಲಿಸ್ಬಿಡುತ್ತೆ. ಒಂದು ಕ್ಷಣ ಅದು ನಿಲ್ಲಿಸ್ಬಿಡುತ್ತೆ. ಅಂದರೆ ಸೆರಿಬೆಲ್ಲಮ್ ಆ್ಯಕ್ಟಿವಿಟಿ ನಿಂತ ತಕ್ಷಣ ಆ ಡ್ರಂಕನ್ ಮ್ಯಾನ್ ಯಾವ ಥರ ಓಡಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಸೊ ನಾವು ಹೇಗೆ ಅವ್ನು ಕುಡ್ದಿದ್ದಾನೆ ಅಂತ ಕಂಡುಹಿಡಿಯೋದು, ಅವ್ರ ಬ್ಯಾಲೆನ್ಸ್ ಇರೋದಿಲ್ಲ ಅಲ್ವಾ, ನಡಿಬೇಕಾದ್ರೆ ಅವ್ರ ಬಾಡಿ ಏನಾಗ್ತಿರುತ್ತೆ, ಲೈಕ್ ವಾಲಾಡ್ತಿರುತ್ತೆ. ಅಂದರೆ ಅದರ ಅರ್ಥ, ನಮ್ಮ ದೇಹ ಇವತ್ತು ಸ್ಟಿಫ್ ಆಗಿದೆ, ನಾನಿವತ್ತು ಸ್ಟಿಫಾಗಿ ನಿಂತಿದ್ದೀನಿ, ನಾನು ಸ್ಟಿಫಾಗಿ ನಡೀತಾ ಇದ್ದೀನಿ, ನನ್ನ ಬಾಡಿಯ, ನನ್ನ ದೇಹದ ಮೇಲೆ ನನ್ನ ಕತ್ತು ಸ್ಟ್ರೈಟಾಗಿ ನಿಂತ್ಕೊಂಡಿದೆ. ಅಥವಾ ನೀವು ಏನೋ ಕೆಳಗಡೆ ಬಿದ್ದಿರೋ ವಸ್ತುವನ್ನು ನೀಟಾಗಿ ಬಗ್ಗಿ ತೆಗಿತೀರಾ, ಅಥವಾ ಸೈಕಲನ್ನು ನೀಟಾಗಿ ರೈಡಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೇ ಒಂದು ವಸ್ತುವನ್ನು ಕರೆಕ್ಟಾಗಿ ಹೋಲ್ಡ್ ಮಾಡ್ತಾ ಇದ್ದೀರಾ. ಈ ಎಲ್ಲ ಏನು ಕರೆಕ್ಟ್ ಸ್ಟಿಫ್ನೆಸ್ ಆಫ್ ಅವರ್ ಬಾಡಿ ಪೋಸ್ಚರ್, ಇದನ್ನು ನೋಡ್ಕೊತಿರೋರೇ ಯಾರು? ನಮ್ಮ ಸೆರಿಬೆಲ್ಲಮ್. ಸೊ ಹಾಗಾಗಿ ಡ್ರಂಕನ್ ಮ್ಯಾನ್ಗೆ ಆ ಒಂದು ಆಲ್ಕೋಹಾಲಿಕ್ ಕಂಟೆಂಟು ಸೆರಿಬೆಲ್ಲಮ್ಮಿಗೆ ಎಫೆಕ್ಟ್ ಮಾಡೋದ್ರಿಂದ ಅವರು ಆ ಟೈಮಲ್ಲಿ ಅವ್ರ ಬಾಡಿ ಪೋಸ್ಚರ್ ಏನಾಗಿರುತ್ತೆ, ಲೈಕ್ ಬ್ಯಾಲೆನ್ಸ್ ಇರೋದಿಲ್ಲ. ಅಂದರೆ ದ ಟೋಟಲ್ ಬ್ಯಾಲೆನ್ಸ್ ಆಫ್ ಅವರ್ ಬಾಡಿ ಈಸ್ ಕಂಟ್ರೋಲ್ಡ್ ಬೈ ದ ಸೆರಿಬೆಲ್ಲಮ್. ಓಕೆ, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಇದಿಷ್ಟು ನಾವು ಈ ಒಂದು ಬ್ರೈನ್ ಪಾರ್ಟಲ್ಲಿ ನೋಡುವಂಥದ್ದು. ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಬ್ರೈನಿನ ಸ್ಟ್ರಕ್ಚರು, ಅದೇ ರೀತಿ ಬ್ರೈನಲ್ಲಿ ಬರುವಂಥ 3 ಪಾರ್ಟ್ಸು, ಫೋರ್ ಬ್ರೈನಲ್ಲಿ ಬರುವಂಥ ಸೆರಿಬ್ರಮ್ ಮತ್ತು ಅದರ ಸಿಂಪಲ್ ಫಂಕ್ಷನ್ಸ್, ಹಾಗೆ ಹೈಂಡ್ ಬ್ರೈನಲ್ಲಿ ಬರುವಂಥ ಮೆಡುಲ್ಲಾ ಮತ್ತು ಅದು ಏನನ್ನು ಕಂಟ್ರೋಲ್ ಮಾಡುತ್ತೆ, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆದ ಸೆರಿಬೆಲ್ಲಮ್ ಮತ್ತು ಅದರ ಮೇನ್ ಫಂಕ್ಷನ್ಸ್. ಓಕೆ, ಇನ್ನು ಕೊನೆಯದಾಗಿ 2 ಪಾಯಿಂಟ್ ಇದೆ, ಹೇಳ್ತೀನಿ. ಇಷ್ಟೆಲ್ಲ ಮಾತಾಡಿದ್ವಲ್ಲ ನಾವು ಬ್ರೈನ್ ಬಗ್ಗೆ. ಸೊ ಈ ಬ್ರೈನ್ ಏನಾಗಿದೆ ಅಂದರೆ, ಇಟ್ ಈಸ್ ಅ ವೆರಿ ವೆರಿ ಡೆಲಿಕೇಟ್ ಸ್ಟ್ರಕ್ಚರ್. ಓಕೆ, ಇದು ಮಾಂಸದ ಮುದ್ದೆ. ಇಷ್ಟು ನಮ್ಮ ದೇಹವನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಈ ಮಾಂಸದ ಮುದ್ದೆ ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು ಅದಕ್ಕೆ ಅಂದರೆ, ನಾವು ಜೀವಂತವಾಗಿದ್ದರೂ ಕೂಡ ಶವದ ರೀತಿಯಲ್ಲಿ ಅಲ್ವಾ, ನಮ್ಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಆಗಲ್ಲ, ಯಾವುದೇ ರೆಸ್ಪಾನ್ಸಿಬಿಲಿಟಿ, ಯಾವುದೇ ಕಂಟ್ರೋಲ್ ಕೋಆರ್ಡಿನೇಷನ್ ಇರಲ್ಲ. ಸೊ ಹಾಗಾಗಿ ಈ ಡೆಲಿಕೇಟ್ ಪೋರ್ಷನನ್ನು ಇವತ್ತು ಕಾಪಾಡ್ತಕ್ಕಂಥ ಒಂದು ಪಾರ್ಟ್ ಯಾವುದು ಅಂದರೆ, ದಟ್ ಈಸ್ ದ ಕ್ರೇನಿಯಮ್, ಸ್ಕಲ್, ತಲೆಬುರುಡೆ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಅ ವೆರಿ ಟಫೆಸ್ಟ್ ಆ್ಯಂಡ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸಸ್. ಈ ಒಂದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಒಳಗಡೆ ಈ ಡೆಲಿಕೇಟ್ ಆದಂತಹ ಬ್ರೈನ್ ಇದೆ. ಜೊತೆಗೆ ಆ ಬ್ರೈನ್ ಹಾರ್ಡೆಸ್ಟ್ ಪಾರ್ಟ್ ಆದ ಕ್ರೇನಿಯಮ್ ಒಳಗಡೆ ಇರೋದಲ್ಲದೆ ಅಲ್ಲಿ ಒಂದು ಲಿಕ್ವಿಡ್ ಇದೆ, ಅದನ್ನು ನಾವು ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂಥೇಳಿ ಕರಿತೀವಿ. ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್, CSF. ಓಕೆ, ಏನಕ್ಕಿದೆ ಆ ಲಿಕ್ವಿಡು ಅಂತಂದರೆ, ಟು ಅಬ್ಸಾರ್ಬ್ ದ ಶಾಕ್. ಓಕೆ, ಯಾಕಂದರೆ ಎನಿ ಟೈಮ್ ಥಿಂಕ್ ಮಾಡ್ತಾ ಇರುತ್ತೆ, ಎನಿ ಟೈಮ್ ಕೆಲಸ ಮಾಡ್ತಿರುತ್ತೆ, 24/7 ಅಂತೇನು ಹೇಳ್ತೀವಲ್ಲ, ಅಂದರೆ ನಾವು ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷ ಒಂದು ಕ್ಷಣವೂ ಅದು ತನ್ನ ಯೋಚನೆಯನ್ನು ನಿಲ್ಲಿಸಲ್ಲ. ನಾವು ಮಲಗಿದಾಗಲೂ ಅದು ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಒಂದು ಶಾಕನ್ನು, ಆ ಒಂದು ಒತ್ತಡವನ್ನು ಅದು ಹೀರ್ಕೋಬೇಕು, ತಡ್ಕೋಬೇಕು ಅಂದರೆ ಆ ತಡ್ಕೊಳ್ಳೋಕ್ಕೆ ಸಹಾಯ ಮಾಡುವಂಥ ಫ್ಲೂಯಿಡ್ ಯಾವುದದು? ಸೆರಿಬ್ರೋಸ್ಪೈನಲ್ fluid which is present in the ಬ್ರೈನ್. ಓಕೆ, ದೆನ್ ಇದಾದ ನಂತರ ಇಷ್ಟೆಲ್ಲ ಕೆಲಸವನ್ನು ಮಾಡುತ್ತೆ ಬ್ರೈನ್. ಮಾಹಿತಿಯನ್ನು ತಗೊಂಡ್ಮೇಲೆ ಅದನ್ನು ಮಸಲ್ಸ್ಗೆ ಕಳಿಸುತ್ತೆ. ಸೊ ಮಸಲ್ಸ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಲ್ವಾ. ಸೊ ಆ ಮಸಲ್ಸಲ್ಲಿ ಒಂದು ಸಿಂಪಲ್ ಆದಂತಹ ಸ್ಪೆಷಲ್ ಪ್ರೋಟೀನ್ ಇರುತ್ತೆ. ಸೊ ಆ ಪ್ರೋಟೀನ್ ಏನು ಮಾಡುತ್ತೆ ಅಂದರೆ, ಮಸಲಿನ ಶೇಪನ್ನು ಮತ್ತು ಅರೇಂಜ್ಮೆಂಟನ್ನು ಏನು ಮಾಡುತ್ತೆ, ಬೇಕಾದ ಹಾಗೆ ಚೇಂಜ್ ಮಾಡ್ತಾ ಇರುತ್ತೆ. ಬಿಕಾಸ್ ಈಗ ಯೋಚನೆ ಮಾಡಿ, ತಲೆಯಲ್ಲಿ
ಬ್ರೈನ್ ಇರೋದು ನಮ್ಮ ಬಾಡಿಯ ಟಾಪ್ ಪೋರ್ಷನಲ್ಲಿ. ಇಲ್ಲಿ ಯೋಚನೆ ಆಗಿರುವಂಥದ್ದು ಈಗ ನಮ್ಮ ಟೋಸ್ಗೆ ಹೋಗಬೇಕು ಅಲ್ವಾ. ಈಗ ನಾನೆಷ್ಟು ಹೈಟ್ ಇದ್ದೀನಿ, ನಾನು 5 ಫೀಟ್ ಮೇಲ್ಗಡೆ ಜಾಸ್ತಿ ಇದ್ದೀನಿ. ಸೊ ಇಲ್ಲಿ ಬ್ರೈನಲ್ಲಿ ಯೋಚನೆ ಆಗಿರುವಂಥದ್ದು ನನ್ನ ಟೋಸ್ಗೆ ಹೋಗಬೇಕು ಅಂದರೆ ಇಷ್ಟು ಉದ್ದ ಲೈಕ್ ನರ್ವ್ ಕೆಲಸ ಮಾಡಬೇಕಲ್ವಾ. ಅಂದರೆ ಎಷ್ಟು ಟೈಮ್ ತೊಗೊಳುತ್ತೆ ಅಲ್ಲಿಗೆ ಮೆಸೇಜಸ್ ಹೋಗಿ ನಾನು ಕಾಲನ್ನು ತೆಗಿಬೇಕು ಅಥವಾ ಬೇರೆ ಕಡೆ ಕಾಲಿಡಬೇಕು. ಸೊ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ಅರೇಂಜ್ಮೆಂಟ್ ಅಂದರೆ ಈ ನಮ್ಮ ಮಸಲ್ಸ್ಗಳು ಏನಾಗ್ಬಿಡುತ್ತೆ ಅಂದರೆ ಆ ಸಿಚುವೇಶನ್ಗೆ ತಕ್ಕ ಹಾಗೆ ತಮ್ಮ ಶೇಪನ್ನು ಏನು ಮಾಡ್ಕೊಳ್ತವೆ, ಅವು ಸಣ್ಣ ಮತ್ತು ಉದ್ದ ಮಾಡ್ಕೊಳ್ಳುತ್ತೆ. ಆ ಶೇಪನ್ನು ಅರೇಂಜ್ಮೆಂಟನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವುಗಳಲ್ಲಿ ಒಂದು ಪ್ರೋಟೀನ್ ಪ್ರೊಡಕ್ಷನ್ ಆಗುತ್ತೆ. ಆ ಪ್ರೋಟೀನ್ ಆ ಒಂದು ಶೇಪ್ ಮತ್ತು ಅರೇಂಜ್ಮೆಂಟನ್ನು ಮಸಲ್ಸ್ಗಳಲ್ಲಿ ಚೇಂಜ್ ಮಾಡಿಕೊಡುತ್ತೆ. ದ್ಯಾಟ್ ಈಸ್ ಟು ಈಸಿ ಫಂಕ್ಷನಿಂಗ್ ಆಫ್ ದ ನರ್ವ್ ಸೆಲ್ಸ್. ಓಕೆ, ವೆಲ್, ಸೊ ಇಷ್ಟು ಹೇಳ್ತಾ ಈ ಒಂದು ಚಾಪ್ಟ್ರಲ್ಲಿ ನೀವು ನೆನ್ಪಿಡಬೇಕಾಗಿರುವಂಥದ್ದು ಇನ್ ದ ಪೋರ್ಷನ್ ಆಫ್ ಎನಿಮಲ್ಸ್ಗಳಲ್ಲಿ ನೀವು ನೆನ್ಪಿಡಬೇಕಾಗಿರುವಂಥ ಅಂಶವನ್ನು ಇನ್ನೊಮ್ಮೆ ನಾನು ರಿಕಾಲ್ ಮಾಡಿಬಿಡ್ತೀನಿ. ಸೊ ಮೊದಲನೇದಾಗಿ ನಾವು ಎನಿಮಲ್ಸ್ ಮತ್ತು ನರ್ವಸ್ ಸಿಸ್ಟಮಲ್ಲಿ ನಾವು ನೋಡಿರುವಂಥದ್ದು ನ್ಯೂರಾನ್ ನೋಡಿದ್ವಿ. ನ್ಯೂರಾನ್ ಡ್ರಾಯಿಂಗ್ ನೋಡ್ಕೊಳ್ಳಿ, ಹಾಗೂ ಮೀನಿಂಗ್ ಆಫ್ ಅ ನ್ಯೂರಾನ್, ಮೀನಿಂಗ್ ಆಫ್ ಎ ಸಿನಾಪ್ಸ್ ಇರ್ಬೋದು, ಹಾಗೆ ಲೇಬ್ಲಿಂಗ್ಸ್ಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಅಂಥೇಳಿ. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಮೀನಿಂಗ್ ಆಫ್ ಅ ರಿಫ್ಲೆಕ್ಸ್. ರಿಫ್ಲೆಕ್ಸ್ ಅಂದರೆ ಏನು, ದಟ್ ಇಸ್ what is reflex action. ಹಾಗೆ the controlling of a reflex action is by a spinal cord. ಹಾಗೆ that path ಆಫ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಇನ್ಫಾರ್ಮೇಷನ್ ಏನು ಪಾಸ್ ಆಗುತ್ತಲ್ಲ, ಆ ಒಂದು ಪಾತನ್ನ ಏನಂತ ಕರಿತೀವಿ ನಾವು, ರಿಫ್ಲೆಕ್ಸ್ ಆರ್ಕ್ ಅಂತೀವಿ, ಆ್ಯಂಡ್ ವಿಚ್ ಇಸ್ ಕಂಟ್ರೋಲ್ಡ್ ಬೈ ಅವರ್ ಸ್ಪೈನಲ್ ಕಾರ್ಡ್. ಹಾಗೆ ಹ್ಯೂಮನ್ ಬ್ರೈನ್ ಅಂತ ಬಂದಾಗ ದ ಸ್ಪೈನಲ್ ಕಾರ್ಡ್ ಮತ್ತು ಹ್ಯೂಮನ್ ಬ್ರೈನ್ ಆಲ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಎ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಆ್ಯಂಡ್ ಜೊತೆಗೆ ಆ ಮಸಲ್ಸ್ಗೆ ಏನು ಇನ್ಫಾರ್ಮೇಷನ್ನ ಕಳಿಸ್ಕೊಡುತ್ತೆ. ಸೊ ಆ ಒಂದು ನರ್ವಸನ್ನು ನಾವು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಬ್ರೈನನ್ನು ಫಾರ್ ಅವರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ವಿ ಆರ್ ಕ್ಯಾಟಗರೈಸ್ಡ್ ಇನ್ ಟು ಎ 3 ಹೆಡ್ಡಿಂಗ್, ದಟ್ ಈಸ್ ಅ ಫೋರ್ ಬ್ರೈನ್, ಮಿಡ್ ಬ್ರೈನ್ ಹಾಗೂ ಹೈಂಡ್ ಬ್ರೈನ್. ಫೋರ್ ಬ್ರೈನಲ್ಲಿ ಇಂಪಾರ್ಟೆಂಟಾಗಿ ನೋಡುವಂಥದ್ದು ಸೆರಿಬ್ರಮ್. ಹಾಗೆ ಮಿಡ್ ಮತ್ತು ಹೈಂಡ್ ಬ್ರೈನಲ್ಲಿ ನಾವು ನೋಡುವಂಥದ್ದು ಮೆಡುಲ್ಲಾ ನೋಡ್ತೀವಿ. ಸೊ ಮೆಡುಲ್ಲಾ ಇನ್ವಾಲಂಟರಿ ಆ್ಯಕ್ಷನ್ಸನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ಲೇಬಲಿಂಗ್ ಆದ ಸೆರಿಬೆಲ್ಲಮ್. ಸೊ ಸೆರಿಬೆಲ್ಲಮ್ ನಮ್ಮ ಬಾಡಿಯ ಬ್ಯಾಲೆನ್ಸನ್ನು ಅದು ನೋಡ್ಕೊಳ್ಳುತ್ತೆ. ಹಾಗೆ ಇಷ್ಟು ಡೆಲಿಕೇಟ್ ಆದಂಥ ಬ್ರೈನನ್ನು ಸೇಫ್ ಗಾರ್ಡ್ ಮಾಡ್ತಿರುವಂಥದ್ದು ಸ್ಕಲ್ ಅಥವಾ ಕ್ರೇನಿಯಮ್. ಹಾಗೆ ಆ ಬ್ರೈನ್ ಒಳಗಡೆ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂತಕ್ಕಂಥ ಒಂದು ಲಿಕ್ವಿಡ್ ಇದೆ. ಸೊ ದ್ಯಾಟ್ ಲಿಕ್ವಿಡ್ ಏನು ಮಾಡುತ್ತೆ ಅಂದರೆ ಇಟ್ ಪ್ರೊಟೆಕ್ಟ್ಸ್ ದ ಅಥವಾ ಇಟ್ ಹೆಲ್ಪ್ಸ್ ಇನ್ ದ ಶಾಕ್ ಅಬ್ಸಾರ್ಬರ್. ಇದು ಶಾಕ್ ಅಬ್ಸಾರ್ಬರ್ ಆಗಿ ಅದು ಕೆಲಸ ಮಾಡುತ್ತೆ. ಹಾಗೆಯೇ ಮಸಲ್ಸ್ಗಳಲ್ಲಿ ಪ್ರೋಟೀನ್ ಇದೆ. ದಟ್ ಪ್ರೋಟೀನ್ ಹೆಲ್ಪ್ಸ್ ಟು ಚೇಂಜ್ ದ ಶೇಪ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ದ ಮಸಲ್ಸ್ ಅಕಾರ್ಡಿಂಗ್ ಟು ದ ನರ್ವ್ ಫಂಕ್ಷನ್. ಓಕೆ, ಹಾಗೆಯೇ ಮಸಲ್ಸ್ಗಳಲ್ಲಿ ನಾನು ಫಸ್ಟ್ ಹೇಳ್ದಂಗೆ ಲೈಕ್ ಏನೋ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೆ, ಯಾವುದು, ಇನ್ವಾಲೆಂಟರಿ ಆ್ಯಂಡ್ ವಾಲೆಂಟರಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಇದು ಎಲ್ಲೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವೆಶನ್ ಇಲ್ಲ, ಬಟ್ ಇನ್ ದ ಎಕ್ಸಾಮ್ they may ask the questions like what is involuntary and what is non-voluntary. So like voluntary means it is ಅಂಡರ್ ಅವರ್ ಕಂಟ್ರೋಲ್. ನಾವು ವಾಲಂಟಿಯರ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ನಮ್ಮ ಕಂಟ್ರೋಲಲ್ಲಿ ಇರುವಂಥ ಮಸಲ್ಸ್ಗಳನ್ನು ನಾವು ವಾಲಂಟರಿ ಮಸಲ್ಸ್ ಅಂತೀವಿ. ಇನ್ವಾಲಂಟರಿ ಮಸಲ್ಸ್ ಅಂದರೆ ದ ಮಸಲ್ಸ್ ವಿಚ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಫಾರ್ ಎಕ್ಸಾಂಪಲ್, ಈಗ ಹಾರ್ಟ್, ಇಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಬ್ರೆತ್ತಿಂಗ್, ಇಟ್ ಈಸ್ ನಾಟ್ ಇನ್ ಮೈ ಕಂಟ್ರೋಲ್. ಅದೇ ಲೆಗ್, ಇಟ್ ಈಸ್ ಇನ್ ಲೆಗ್ ಮತ್ತು ಹ್ಯಾಂಡ್ಸು ನಮ್ಮ ಕಂಟ್ರೋಲಲ್ಲಿದೆ. ಸೊ ಹಾಗಾಗಿ ಅವುಗಳನ್ನು ವಾಲಂಟರಿ ಅಂತೀವಿ. ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇದ್ದರೆ ಅದನ್ನು ಇನ್ವಾಲೆಂಟರಿ ಅಂಥೇಳಿ ಕರಿತೀವಿ. ಸೊ ದೀಸ್ ಆರ್ ದ ಫ್ಯೂ ಕಾನ್ಸೆಪ್ಟ್ಸ್ ವಿಚ್ ಇಸ್ ಕಮ್ ಅಂಡರ್ ದ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಎನಿಮಲ್ಸ್. ಸೊ ಇದಿಷ್ಟು ನಾನು ನಿಮಗೆ ಎನಿಮಲ್ಸ್ಗಳಲ್ಲಿ ಯಾವ ರೀತಿಯಾದ ಒಂದು ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಆಗುತ್ತೆ, ಹಾಗೂ ಅದಕ್ಕೆ ಈ ನರ್ವ್ಸ್ ಮತ್ತು ನಮ್ಮ ಬ್ರೈನ್ ಯಾವ ರೀತಿಯಾಗಿ ಅಥವಾ ಮಸಲ್ಸ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗೆ ಇದರಲ್ಲಿ ನ್ಯೂರಾನ್ ಮತ್ತು ಹ್ಯೂಮನ್ ಬ್ರೈನ್ ಡ್ರಾಯಿಂಗ್ ವೆರಿ ಇಂಪಾರ್ಟೆಂಟ್. ಅದನ್ನು ನೋಡ್ಕೊಳ್ಳಿ, ಡ್ರಾಯಿಂಗ್ನ ನೀಟಾಗಿ ಅಭ್ಯಾಸ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ಸಾಲ್ವ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೌ ದ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಪ್ಲ್ಯಾಂಟ್ಸ್ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.